ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ MA ಕನ್ನಡ ಅಂತಿಮ ವರ್ಷ ಪತ್ರಿಕೆ 7 ತೌಲನಿಕ ಸಾಹಿತ್ಯ ತತ್ವ ಮತ್ತು ಪಠ್ಯಗಳು ನಾಟಕ ಪ್ರಕಾರ. ಈ ಪತ್ರಿಕೆಯಲ್ಲಿ ಬ್ಲಾಕ್ 10 ಅಂದರೆ ಈ ಪತ್ರಿಕೆಯ 3ನೇ ಬ್ಲಾಕ್ ತೌಲನಿಕ ಸಾಹಿತ್ಯ ನಾಟಕ ಪ್ರಕಾರ. ಈ ಬ್ಲಾಕಿನಲ್ಲಿ 4 ಘಟಕಗಳಿವೆ. ಮೊದಲನೆಯ ಘಟಕ ನಾಟಕ, ಉಗಮ, ಸ್ವರೂಪ, ವೈವಿಧ್ಯ ಮತ್ತು ವಿಕಾಸ. ಕನ್ನಡ ನಾಟಕ ಪ್ರಕಾರ ಉಗಮ ಮತ್ತು ವಿಕಾಸ. ರುದ್ರ ನಾಟಕ ಲಕ್ಷಣ ಮತ್ತು ಸ್ವರೂಪ. ಕನ್ನಡ ನಾಟಕ ಪ್ರಕಾರ ಪ್ರಮುಖ ನಾಟಕಕಾರರ ಕೊಡುಗೆ. ಈ 4 ಘಟಕಗಳನ್ನು ನಾವು ಓದಿದ ಮೇಲೆ 2ನೇ ಸಂಪುಟ ಅಂದರೆ 2ನೇ ಪುಸ್ತಕದಲ್ಲಿ ವಿವಿಧ ನಾಟಕಗಳನ್ನು ತೌಲನಿಕವಾಗಿ ಅಭ್ಯಾಸ ಮಾಡ್ತೀವಿ. ಆದ್ದರಿಂದ ಈ ಬ್ಲಾಕಿನಲ್ಲಿ ನಾಟಕ ಪ್ರಕಾರದ ಬಗ್ಗೆ ವಿವಿಧ ಅಂಶಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಘಟಕ 37 ನಾಟಕ, ಉಗಮ, ಸ್ವರೂಪ, ವೈವಿಧ್ಯ ಮತ್ತು ವಿಕಾಸ. ಈ ಘಟಕದಲ್ಲಿ ನಾಟಕ ಎಂದರೇನು, ವಿವಿಧ ವಿದ್ವಾಂಸರು ನಾಟಕದ ಬಗ್ಗೆ ಏನೇನು ವಿವರಗಳನ್ನು ಕೊಟ್ಟಿದ್ದಾರೆ, ನಾಟಕದ ಪ್ರಕಾರಗಳು ಯಾವ್ಯಾವುದು, ಪಾಶ್ಚಾತ್ಯ ಮತ್ತು ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ನಾಟಕದ ಉಗಮ ಹೇಗಾಯಿತು, ಅದರ ಸ್ವರೂಪ ಹೇಗಿದೆ, ಭಾರತೀಯ ಪರಿಕಲ್ಪನೆಯಲ್ಲಿ ನಾಟಕದ ಸಾಹಿತ್ಯದ ವಿವಿಧ ಅಂಶಗಳು ಯಾವುವು, ವಸ್ತು, ಸಂವಿಧಾನ, ಪಾತ್ರಗಳು, ಅಭಿನಯ, ರಸವಿಚಾರ, ರಂಗಭೂಮಿ, ಪ್ರೇಕ್ಷಕರು ಮತ್ತು ಭಾಷೆ. ನಂತರ ಇದೇ ಘಟಕದಲ್ಲಿ ನಾಟಕದ ವೈವಿಧ್ಯ ಮತ್ತು ವಿಕಾಸದ ಬಗ್ಗೆ ತಿಳ್ಕೊಳ್ಳೋಣ. ಈ ಘಟಕದ ಉದ್ದೇಶ ಏನು ಅಂದರೆ, ಧರ್ಮದ ಪ್ರೀತ್ಯರ್ಥ ಹುಟ್ಟಿದ ನಾಟಕ ಅತ್ಯಂತ ಪ್ರಾಚೀನ ಕಲೆಗಳಲ್ಲೊಂದು ಅನ್ನೋದನ್ನು ತಿಳ್ಕೊಳ್ಳೋದು. ನಾಟಕವು ಇತರ ಸಾಹಿತ್ಯ ಪ್ರಕಾರಗಳಿಂದ ಭಿನ್ನವಾದ ಒಂದು ಸಮೂಹ ನಿಷ್ಠೆಯ ಪ್ರಕಾರ ಎಂಬುದನ್ನು ತಿಳ್ಕೊಳ್ಳೋದು. ಆಂಗಿಕ ಮತ್ತು ವಾಚಿಕ ದೃಷ್ಟಿಯಿಂದ ನಾಟಕ ಇತರ ಸಾಹಿತ್ಯ ಪ್ರಕಾರಗಳಿಂದ ಭಿನ್ನವಾಗಿ ಒಂದು ಪರಿಣಾಮಕಾರಿ ಮಾಧ್ಯಮವಾಗಿದೆ ಅನ್ನೋದನ್ನು ತಿಳ್ಕೊಳ್ತೀವಿ. ನಾಟಕ ವಿಕಾಸ ಪ್ರಕ್ರಿಯೆಗಳಿಂದ ಸ್ಥಿತ್ಯಂತರ ಸಂಸ್ಕೃತಿಯ ಸಾಂಸ್ಕೃತಿಕ ಮೌಲ್ಯಗಳು ಏನು ಅನ್ನೋದನ್ನು ತಿಳ್ಕೊತೀವಿ. ಇನ್ನು ಮೊದಲು ಈ ಘಟಕದ ವಿವಿಧ ವಿಷಯಗಳಿಗೆ ಹೋಗೋಕ್ಕೆ ಮೊದಲು ನಾಟಕ ಅನ್ನೋದ್ರ ಬಗ್ಗೆ ಒಂದು ಹಿನ್ನೆಲೆ ತಿಳ್ಕೊಳ್ಳೋಣ. ನಾಟಕವು ಜಾಗತಿಕ ಪ್ರಾಚೀನ ಸಾಹಿತ್ಯ ಸಂಸ್ಕೃತಿಯ ಪರಂಪರೆಯಲ್ಲಿ ಒಂದು ಮಹತ್ವದ ಕಲೆಯಾಗಿದೆ. ಇದು ಆದಿಮಾನವನ ದೇವರು ಧರ್ಮಗಳ ಪ್ರೀತ್ಯರ್ಥ ಹುಟ್ಟಿಕೊಂಡ ಕಲೆಯಾಗಿದೆ. ಆ ಆದಿಮಾನವನ ಕುಣಿತ, ಹಾಡು ಮೊದಲಾದ ಅಭಿನಯದ ಪ್ರಾಥಮಿಕ ಪರಿಕಲ್ಪನೆಗಳು ಯಾವ್ಯಾವುದು? ನೃತ್ಯ, ನಾಟಕ, ನಾಟ್ಯ ಈ ತರಹದ ಕಲೆಗಳು ವಿಕಾಸದ ಪ್ರಕ್ರಿಯೆಗಳಿಂದ ಜನಪ್ರಿಯ ಆಯಿತು. ಬರಬರುತ್ತಾ ಈ ಜನಪದರದ ಒಂದು ಕಲೆ ಶಿಷ್ಟ ಸಾಹಿತ್ಯ ಪ್ರಕಾರವಾಗಿ ಬದಲಾವಣೆ ಆಯಿತು. ನಾಟಕವು ದೃಶ್ಯ ಮತ್ತು ಶ್ರವ್ಯ ಮಾಧ್ಯಮಗಳಿಂದ ಕೂಡಿದ ಒಂದು ವಿಶಿಷ್ಟ ಕಲೆಯಾಗಿದೆ, ಒಂದು ಸಂಕೀರ್ಣ ಕಲೆಯಾಗಿದೆ. ಇದರ ಗುರಿ ಆನಂದ ಪಡೋದು, ಆನಂದ ನೀಡೋದು ಅಷ್ಟೇ ಆದರೂ ಸಹ ಸಾಮೂಹಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಯಿಂದ ಇದರ ಪರಿಣಾಮ ಬಹಳ ಮಹತ್ವದ್ದಾಗಿದೆ. ಆದುದರಿಂದ ನಾಟಕವು ಇತರ ಸಾಹಿತ್ಯ ವಾಹಿನಿಗಳಿಗಿಂತ ಭಿನ್ನವಾದ ಒಂದು ಅನನ್ಯ ಕಲೆ ಅಂತ ಕರೆಯಲಾಗುತ್ತೆ. ಅದರ ಹುಟ್ಟು, ಸ್ವರೂಪ, ಲಕ್ಷಣ, ವೈವಿಧ್ಯ ಮತ್ತು ವಿಕಾಸವನ್ನು ಈ ಘಟಕದಲ್ಲಿ ನಾವು ತಿಳಿದುಕೊಳ್ಳೋಣ. ನಾಟಕ ಪ್ರಕಾರ ಇದು ಒಂದು ಸಾಹಿತ್ಯದ ಪ್ರಕಾರ. ಈ ನಾಟಕ ಪ್ರಕಾರ ಅನ್ನೋದನ್ನ ವಿವಿಧ ವಿದ್ವಾಂಸರು ಯಾವ ಯಾವ ಬಗೆಯಲ್ಲಿ ವರ್ಣಿಸಿದ್ದಾರೆ ಅನ್ನೋದನ್ನು ಈಗ ನೋಡೋಣ. ನಾಟಕವು ಒಂದು ಮಹತ್ವದ ಕಲೆ, ಅಭಿನಯ ಮತ್ತು ಸಾಹಿತ್ಯ ಎಂಬ 2 ಆಯಾಮಗಳನ್ನು ಹೊಂದಿರುವ ನಾಟಕ ವಿಶಿಷ್ಟ ಕಲೆಯಾಗಿದೆ. ನಾಟಕ ಎಂದರೆ ಅಭಿನಯ. ಇದರ ಮೂಲ ಪರಿಕಲ್ಪನೆ ಜನಪದರ ಕುಣಿತ ಮತ್ತು ಹಾಡುಗಳು. ಆದಿಮಾನವನ ಬುದ್ಧಿ ವಿಕಸಿತವಾದಂತೆ
ನೃತ್ಯ, ನಾಟ್ಯ, ನಾಟಕ ಎಂಬಿತ್ಯಾದಿಯ ವಿವಿಧ ರೂಪಗಳನ್ನು ಪಡೆದುಕೊಂಡು ಕೊನೆಗೆ ನಾಟಕವಾಗಿ ಬಂದಿದೆ. ಈಗ ನಾಟಕ ಒಂದು ಶಿಷ್ಟ ರೂಪವನ್ನು ಪಡೆದು ದೃಶ್ಯ ಮತ್ತು ಶ್ರವ್ಯ ಎಂಬ ಪ್ರಬಲ ಮಾಧ್ಯಮಗಳ ಮೂಲಕ ಸಾಮೂಹಿಕ ಮನರಂಜನೆಯನ್ನು ನೀಡುವ ಒಂದು ಸತ್ವಯುತ ಸಾಹಿತ್ಯ ಬಂಧವಾಗಿದೆ. ನೃತ್ಯ, ಸಂಗೀತ, ಶಿಲ್ಪ, ಚಿತ್ರ ಇವುಗಳೆಲ್ಲರ ಒಂದು ಸಂಯುಕ್ತ ರೂಪವಾಗಿದೆ. ಈ ದೃಷ್ಟಿಯಿಂದ ಇದು ಸಾಹಿತ್ಯದ ಇನ್ನಿತರ ಪ್ರಕಾರಗಳಿಂದ ಭಿನ್ನವಾಗಿರುವ ಒಂದು ಸಂಕೀರ್ಣ ಕಲೆ ಅಂತ ಹೇಳಬಹುದು. ಒಂದು ಪ್ರಾಚೀನ ಪ್ರಸಿದ್ಧ ಸೂಕ್ತಿ ಇದೆ. ಅದೇನು ಹೇಳುತ್ತಂದರೆ, ಕಾವ್ಯೇಶು ನಾಟಕಂ ರಮ್ಯಂ, ಅಂದರೆ ಕಾವ್ಯ ಮನೋಧರ್ಮದಿಂದ ಮನೋಹರವಾಗಿಯೂ ಅಥವಾ ರಮಣೀಯತೆಯಿಂದ ಪ್ರಕಟವಾಗುವುದು ನಾಟಕ ಅಂತ ಹೇಳಲಾಗಿದೆ. ಪಾಶ್ಚಿಮಾತ್ಯರಲ್ಲಿ ನಾಟಕದ ಬಗ್ಗೆ ಕ್ರಿಸ್ತಪೂರ್ವ 384ರಿಂದ 322ರವರೆಗೆ ಬಾಳಿದ ಅರಿಸ್ಟಾಟಲ್ ಹಲವಾರು ವಿವರಣೆಗಳನ್ನು ಕೊಟ್ಟರು. ನಂತರ ಇತ್ತೀಚಿನ ದಿನಗಳಲ್ಲಿ ರೇಮಂಡ್ ವಿಲಿಯಮ್ಸ್ ಅವರು ಸಹ ವಿವಿಧ ವಿವರಣೆಯನ್ನು ನಾಟಕದ ಬಗ್ಗೆ ಕೊಟ್ಟಿದ್ದಾರೆ. ಆದರೆ ಭಾರತೀಯರಲ್ಲಿ ಆದಿಮೀಮಾಂಸಕ ಭರತ ಮುನಿ ಅವರ ನಾಟ್ಯಶಾಸ್ತ್ರದಲ್ಲಿ ನಾಟಕದ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳಲಾಗಿದೆ. ಭರತ ಮುನಿ ಕ್ರಿಸ್ತಪೂರ್ವ 3ರಿಂದ 1ನೇ ಶತಮಾನದ ಮಧ್ಯದಲ್ಲಿ ಇದ್ದವರು ಅಂತ ಊಹಿಸಲಾಗಿದೆ. ಭರತಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಆಂಗಿಕ, ವಾಚಿಕ, ಸಾತ್ವಿಕ, ಆಹಾರ್ಯ ಅಂದರೆ ಬಹುತೇಕ ಕುಣಿತ ಅಂತ ಹೇಳಬಹುದು. ವಿವಿಧ ವೇಷಭೂಷಣಗಳಿಂದ ಮಾಡುವ ಕುಣಿತ ಅಂತ ಹೇಳಬಹುದು ಆಹಾರ್ಯಕ್ಕೆ. ಅಂದರೆ ಭರತ ಮುನಿಯ ಪ್ರಕಾರ ಆಂಗಿಕ, ವಾಚಿಕ, ಸಾತ್ವಿಕ, ಆಹಾರ್ಯವೆಂಬ ಚತುರ್ವಿಧ ಅಭಿನಯಗಳಿಂದ ಕೂಡಿದ ಅನುಕರಣ ಮತ್ತು ಅನುಕೃತಿಯೇ ನಾಟಕ ಅಂತ ಭರತ ಮುನಿ ಹೇಳಿರೋದು. ಇನ್ನು ಅಭಿನವಗುಪ್ತ ಸುಮಾರು 950ರಿಂದ 1016ನೇ ಇಸವಿಗಳಲ್ಲಿ ಇದ್ದವರು. ಅವರ ಅಭಿನಯ ಭಾರತಿ ಗ್ರಂಥದಲ್ಲಿ ಏನು ಹೇಳ್ತಾರೆ ಅಂದರೆ, ನಾಟಕ ಅನ್ನೋದು ಲೋಕದಲ್ಲಿ ಕಂಡುಬರುವ ವೈಯಕ್ತಿಕ ಬದುಕು ಸ್ವಭಾವವನ್ನು ಆವಿಷ್ಕಾರಗೊಳಿಸಿ ಪುನರ್ಸೃಷ್ಟಿಸುವ ಕಲಾಕೃತಿ, ಇದೇ ನಾಟಕ ಅಂತ ದಾಖಲಿಸಿದ್ದಾನೆ. ಇನ್ನು ದಶರೂಪಕ ಎಂಬ ಗ್ರಂಥದ ಕರ್ತೃ ಮೀಮಾಂಸಕನಾದ ಧನಂಜಯ ಏನು ಹೇಳ್ತಾನೆ ಅಂದರೆ, ವಾಸ್ತವ ಬದುಕಿನ ಪ್ರತಿಕೃತಿ ಮತ್ತು ಅಭಿನಯವೇ ನಾಟಕ. ಹೀಗೆ ಭರತಮುನಿ, ಅಭಿನವ ಗುಪ್ತ, ಧನಂಜಯ ಇವರುಗಳು ನಾಟಕಕ್ಕೆ ವಿವಿಧ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಇನ್ನು ಕಾಳಿದಾಸ ಏನು ಹೇಳಿದ್ದಾನೆ, ಪ್ರಯೋಗ ಪ್ರಧಾನ ಹೀ ನಾಟ್ಯಂ ಅಂತ ಕಾಳಿದಾಸ ದಾಖಲಿಸಿದ್ದಾನೆ. ಯಾವುದೇ ನಾಟಕ ಭಾಷಾ ಪ್ರಭುತ್ವದಿಂದ ಕಟ್ಟಿದ ಒಂದು ಸೃಜನಶೀಲ ಕೃತಿಯಾಗಿದ್ದರೂ ಅದು ರಂಗದ ಮೇಲೆ ಸಂಭವಿಸುವ ಕಲಾಕೃತಿ ಕೂಡ ಆಗಿರಬೇಕು ಅಂತ ಕಾಳಿದಾಸನ ಅಭಿಮತ. ಇನ್ನು ಇದನ್ನು ಸಮರ್ಥಿಸುವಂತೆ ನಮ್ಮ ಕನ್ನಡದ ವಿದ್ವಾಂಸರಾದ ಕುರ್ತಕೋಟಿಯವರು ಏನು ಹೇಳ್ತಾರೆ ಅಂದರೆ, ಭಾಷಾ ಮಾಧ್ಯಮವನ್ನು ಮೀರಿ ಆಚೆ ಹೋಗಿ ರಂಗದ ಮೇಲೆ ಅಭಿನಯವಾಗುವುದು ಮಾತ್ರ ನಾಟಕ. ಆದರೆ ಈ ವಾದವನ್ನು ನಾವೀಗ ಒಪ್ಪೋದು ಕಷ್ಟ, ಆದರೂ ಅವರು ನೀಡಿದ ವ್ಯಾಖ್ಯಾನ ಅದು. ಇನ್ನು ರೇಮಂಡ್ ವಿಲಿಯಮ್ಸ್ ಏನು ಹೇಳಿದ್ದಾನೆ, ಪಾಶ್ಚಿಮಾತ್ಯ ಸಾಹಿತ್ಯ ವಿಮರ್ಶಕ, ನಾಟಕ ಸಾಹಿತ್ಯನೂ ಹೌದು, ಒಂದು ಕಲೆಯೂ ಸಹ ಹೌದು, ಒಂದು ಇನ್ನೊಂದಕ್ಕೆ ಪೂರಕವೇ ಹೊರತು ತೊಡಕಲ್ಲ ಅಂತ ರೇಮಂಡ್ ವಿಲಿಯಮ್ಸ್ ಹೇಳಿದ್ದಾನೆ. ಇನ್ನು ಕನ್ನಡದ ಮತ್ತೊಬ್ಬ ವಿದ್ವಾಂಸರು, ನಾಟಕ ಕ್ಷೇತ್ರದಲ್ಲಿ ಅಪಾರವಾದ ಕೃಷಿಯನ್ನು ಮಾಡಿದವರು ಕೆ ವಿ ಸುಬ್ಬಣ್ಣ, ಅವರು ಏನು ಹೇಳ್ತಾರೆ ಅಂದರೆ, ನಾಟಕ ಅನ್ನೋದಕ್ಕೆ 2 ಅರ್ಥ ಇದೆ, ಸಾಹಿತ್ಯ ಕೃತಿ ಮತ್ತು ರಂಗ ನಿರ್ಮಿತಿ. ಒಂದು ಮಾಧ್ಯಮ ಭಾಷೆ, ಸಾಹಿತ್ಯ ಕೃತಿ ಮಾಧ್ಯಮ ಭಾಷೆ, ಇನ್ನೊಂದು ಅಭಿನಯ, ಒಂದು ದೇಶಸ್ಥ ಇನ್ನೊಂದು ಕಾಲಸ್ಥ.
ಆದ್ದರಿಂದ ಇವು ಬೇರೆ ಬೇರೆ, ಇವುಗಳ ವಿಮರ್ಶೆಯನ್ನು ನಾವು ಬೇರೆ ಬೇರೆಯಾಗೇ ಮಾಡಬೇಕು. ರಂಗನಿರ್ಮಿತಿಯಲ್ಲಿ ಒಂದೊಂದು ಪ್ರಯೋಗವೂ ಒಂದೊಂದು ಸ್ವತಂತ್ರ ಕೃತಿ, ಆದ್ದರಿಂದ ವಿಮರ್ಶೆ ಕೂಡ ಆಯಾ ಪ್ರಯೋಗಗಳನ್ನೇ ಲಕ್ಷಿಸಿ ವಿಮರ್ಶೆ ಮಾಡಬೇಕು ಅಂತ ಕೆ ವಿ ಸುಬ್ಬಣ್ಣವರು ಹೇಳ್ತಾರೆ. ಇದನ್ನೇ ಸಮರ್ಥಿಸುವಂತೆ ಪ್ರೊಫೆಸರ್ ಗಿರೆಡ್ಡಿ ಗೋವಿಂದರಾಜುರವರು ಏನು ಹೇಳ್ತಾರೆ ಅಂದರೆ, ಒಂದು ನಾಟಕ ಸ್ವಯಂಪೂರ್ಣವಾದ ಸಾಹಿತ್ಯ ಕೃತಿಯಾಗಿರುತ್ತೆ. ರಂಗಭೂಮಿಯ ಪ್ರದರ್ಶನವಿಲ್ಲದೆಯೂ ಅದು ಒಂದು ಶ್ರೇಷ್ಠ ಕೃತಿಯಾಗಿರಬಹುದು. ಹಾಗೆಯೇ ಒಂದು ನಿರ್ದಿಷ್ಟ ಲಿಖಿತ ನಾಟಕ ಇಲ್ಲದೆ ಸಹ ಕೇವಲ ವಸ್ತು ಸನ್ನಿವೇಶಗಳ ಬಾಹ್ಯ ರೂಪುರೇಷೆಗಳನ್ನು ಹಚ್ಚಿಕೊಂಡು ರಂಗದ ಮೇಲೆ ಒಂದು ತಾತ್ಕಾಲಿಕ ನಾಟಕವನ್ನು ಹುಟ್ಟಿಸಬಹುದು. ಅಂದರೆ ಇವರು ಎರಡು ವಿಭಿನ್ನ ಮನೋಧರ್ಮಗಳು, ಸಾಹಿತ್ಯ ಮತ್ತು ರಂಗ ನಿರ್ಮಿತಿ ವಿಭಿನ್ನವಾದದ್ದು ಅಂತ ಗಿರೆಡ್ಡಿ ಗೋವಿಂದರಾಜರವರ ಅಭಿಪ್ರಾಯ. ಹೀಗಾಗಿ ನಾಟಕ ಅಂದ್ರೇನು ಎಂಬುದನ್ನು ಒಂದೇ ವಾಕ್ಯದಲ್ಲಿ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಆಯಾ ಮನೋಧರ್ಮದ ತಕ್ಕಂತೆ ನಾವು ಅದನ್ನು ವಿವರಿಸಬಹುದು. ಸಾಹಿತ್ಯಿಕ ವ್ಯಕ್ತಿಗಳು ಲಿಖಿತ ರೂಪವನ್ನು, ರಂಗಭೂಮಿಯ ವ್ಯಕ್ತಿಗಳು ರಂಗಪ್ರಯೋಗವನ್ನು ನಂಬುತ್ತಾರೆ. ಅದಕ್ಕೆ ಅವರು ಹೆಚ್ಚು ಮನ್ನಣೆಯನ್ನು ನೀಡ್ತಾರೆ. ಇಬ್ಬರೂ ಸರಿಯೇ. ಒಂದು ಒಳ್ಳೆಯ ನಾಟಕಕ್ಕೆ ಈ ಎರಡೂ ಅಸ್ತಿತ್ವಗಳು ಇರುತ್ತೆ, ಸಾಹಿತ್ಯ ಮತ್ತು ರಂಗ ನಿರ್ಮಿತಿ. ಈ ಎರಡರ ಸಮನ್ವಯದಿಂದ ನಾಟಕದ ಸ್ವರೂಪ ಮತ್ತು ಮಹತ್ವ ಹೆಚ್ಚಾಗುತ್ತೆ. ಹೀಗೆ ನಾಟಕ ಪ್ರಕಾರ ಎಂಬುದರ ಬಗ್ಗೆ ಹಲವಾರು ವಿಭಿನ್ನ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಈಗ ಪಾಶ್ಚಾತ್ಯ ಮತ್ತು ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ನಾಟಕ ಹೇಗೆ ಉಗಮವಾಯಿತು, ಅದು ಯಾವ ಯಾವ ಸ್ವರೂಪಗಳನ್ನು ಕಂಡುಕೊಳ್ತು ಅಂತ ನೋಡೋಣ. ವಿಶ್ವದ ಎಲ್ಲೆಡೆ ನಾಟಕದ ಉತ್ಪತ್ತಿಗೆ ಧರ್ಮ ಪ್ರಕ್ರಿಯೆಯೇ ಮೂಲ ಅಂತ ಗುರುತಿಸಲಾಗಿದೆ. ಆದಿಮ ಕಾಲದಲ್ಲಿ, ಅಂದರೆ ಬಹಳ ಪುರಾತನ ಕಾಲದಲ್ಲಿ, ಮಾನವನು ನಿಸರ್ಗದ ಗುಡುಗು, ಸಿಡಿಲು, ರೋಗ, ರುಜಿನ, ಅತಿವೃಷ್ಟಿ, ಅನಾವೃಷ್ಟಿಗಳ ಉಗ್ರ ರೂಪಗಳೊಂದಿಗೆ ಹೋರಾಟ ಮಾಡಬೇಕಾದ್ರೆ ಅವನು ತನ್ನ ಪರಿಸರದ ನಿಯಂತ್ರಣಕ್ಕಾಗಿ, ತನ್ನ ಉಳಿವಿಗಾಗಿ ಒಂದು ಅವ್ಯಕ್ತ ಅತಿಮಾನುಷ ಶಕ್ತಿಯ ಮೊರೆ ಹೋದನು. ಇದು ಧರ್ಮ ಸೃಷ್ಟಿಗೆ ಕಾರಣವಾಯಿತು. ಹೀಗಾಗಿ ಈ ಅವ್ಯಕ್ತ ಅತಿಮಾನುಷ ಶಕ್ತಿಗಳಾದ ವಾಯು, ವರುಣ, ಅಗ್ನಿ, ದುರ್ಗಿ, ಕಾಳಿ, ಮಾರಿ, ಮಶನಿ, ಭೂತ, ಪಿಶಾಚಿ ಇವುಗಳನ್ನೆಲ್ಲ ಒಲಿಸಿಕೊಳ್ಳಲು ಹಲವು ಮಂತ್ರ, ತಂತ್ರ, ವಿಧಿವಿಧಾನಗಳನ್ನು ಮಾನವ ಕಂಡುಕೊಂಡ. ಅವುಗಳನ್ನು ಒಲಿಸಿಕೊಳ್ಳಲು, ಅದನ್ನು ಪೂಜಿಸಲು, ಅದನ್ನು ಅರ್ಪಿಸಿಕೊಳ್ಳಲು, ಅದಕ್ಕೆ ತನ್ನ ಜೀವನವನ್ನು ಅರ್ಪಿಸಿಕೊಳ್ಳಲು ಆತ ದಿನನಿತ್ಯ ಪೂಜೆ, ನೈವೇದ್ಯ, ಹಾಡು, ಕುಣಿತ, ನೃತ್ಯ, ಕಂಸಾಳೆ, ಕೋಲಾಟ, ಯಕ್ಷಗಾನ, ಬಯಲಾಟ, ತಾಳ, ಮದ್ದಳೆ, ಡೊಳ್ಳು ಕುಣಿತ ಈ ತರಹದ ವಿವಿಧ ಅಭಿನಯಗಳ ಮೂಲಕ ಈ ಅತಿಮಾನುಷ ಶಕ್ತಿಗಳನ್ನು ಭಕ್ತಿಯಿಂದ ಪ್ರಾರ್ಥಿಸಲು ಪ್ರಾರಂಭಿಸಿದ. ಈ ವಿವಿಧ ಪ್ರಾರ್ಥನಾ ರೀತಿಗಳನ್ನು ಜನಪದರ ಆಟ, ಅಭಿನಯ, ರಂಗಕಲೆ ಅಂತ ಎಲ್ಲ ಕರೆಯಲಾಗ್ತಿತ್ತು. ಆ ನಂತರ ಈ ಪ್ರಕ್ರಿಯೆಗಳು ಮಾನವನ ಬುದ್ಧಿಯ ವಿಕಸಿತ ಬೆಳವಣಿಗೆಯ ಮೂಲಕ ಶಿಷ್ಟ ರೂಪವನ್ನು ಪಡೆದುಕೊಂಡು ಈ ನಾಟಕ ಒಂದು ಸಾಹಿತ್ಯ ಕೃತಿಯಾಗಿ, ರಂಗಕಲೆಯಾಗಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿತು. ಈಗ ನಾವು ನಾಟಕ ಪರಂಪರೆಯನ್ನು ಅಭ್ಯಾಸ ಮಾಡೋದಕ್ಕೆ ಪಾಶ್ಚಾತ್ಯ ನಾಟಕ ಸಾಹಿತ್ಯ ಪರಂಪರೆ ಹೇಗಿತ್ತು, ಭಾರತೀಯ ನಾಟಕ ಸಾಹಿತ್ಯ ಪರಂಪರೆ ಹೇಗೆ ರೂಪುಗೊಳ್ತು ಅನ್ನೋದನ್ನು ಪ್ರತ್ಯೇಕವಾಗಿ ನೋಡೋಣ. ಮೊದಲನೇದಾಗಿ ಪಾಶ್ಚಾತ್ಯ ನಾಟಕ ಸಾಹಿತ್ಯ ಪರಂಪರೆ. ಇದು ಸುಮಾರು ಕ್ರಿಸ್ತಪೂರ್ವ 6ನೇ ಶತಮಾನದಿಂದಲೇ ಪ್ರಾರಂಭವಾಯಿತು ಅಂತ
ಹೇಳಲಾಗಿದೆ. ಎಲ್ಲ ನಾಗರಿಕತೆಗಳ ತಲಕಾವೇರಿ ಮೂಲ ಎನಿಸಿಕೊಂಡಿರುವ ಅಥವಾ ಅತಿ ಸನಾತನ ಅಥವಾ ಅತಿ ಹಿಂದಿನದು ಎನಿಸಿಕೊಂಡಿರುವ ಗ್ರೀಕ್ ಸಂಸ್ಕೃತಿಯ ಹೆಮ್ಮೆಯ ಕೊಡುಗೆ ನೃತ್ಯ ನಾಟಕ. ಅದು ಹುಟ್ಟಿದ್ದು ಆ ಗ್ರೀಕರ ಧರ್ಮ ಪ್ರಕ್ರಿಯೆಯ ಫಲದಿಂದ. ಕೃಷಿಗಾಗಿ ಒಳ್ಳೆಯ ಬೆಳೆ ಬರಲಿ ಅಂತ ಗ್ರೀಕರು ಉತ್ಸವ ಆಚರಣೆಗಳನ್ನು ನಡೆಸ್ತಾ ಇದ್ದರು. ಜೊತೆಯಲ್ಲಿ ನಾಡಿಗಾಗಿ ಮಡಿದ ವೀರರ ಸಮಾಧಿಗಳಲ್ಲಿ ಪೂಜೆ ಮಾಡುವಾಗ ಗ್ರೀಕರು ನಡೆಸ್ತಾ ಇದ್ದ ವಿವಿಧ ಕ್ರಿಯೆಗಳನ್ನು ನಾಟಕದ ಮೂಲವನ್ನಾಗಿ ಗುರುತಿಸಬಹುದು. ಆಗ ಗ್ರೀಕರು ಪ್ರಕೃತಿಯ ಜೀವ ಚೈತನ್ಯ, ಅದರ ಅಳಿವು ಮರುಹುಟ್ಟುಗಳನ್ನು ಅನುಕರಿಸಿ ಆಚರಿಸುತ್ತಿದ್ದ ಒಂದು ಆರಾಧನೆ ಡಯಾನಿಸಿಸ್ ದೇವತೆಯ ಉತ್ಸವ. ಇದನ್ನು ಗ್ರೀಸಿನಲ್ಲಿ ಬಹು ಅದ್ಧೂರಿಯಿಂದ ಆಚರಿಸ್ತಾ ಇದ್ರು. ಡಯೋನಿಸಿಸ್ ಅನ್ನೋದು ಸಸ್ಯದೇವತೆ, ಜನನ ಶಕ್ತಿಯಾದ ಲಿಂಗ ಅದರ ಚಿಹ್ನೆ, ಆ ದೇವತೆಯ ಲಾಂಛನ. ಅಥೆನ್ಸಿನಲ್ಲಿ ಈ ಡಯೋನಿಸಿಸ್ ದೇವತೆಗೆ 2 ವರ್ಷಕ್ಕೆ ಒಮ್ಮೆ ಎರಡು ಉತ್ಸವಗಳು ನಡೀತಾ ಇತ್ತು. ಅವುಗಳಲ್ಲಿ ಒಂದು ವಸಂತೋತ್ಸವ. ಅಲ್ಲಿ ದೇವತಾ ಮಹಿಮೆಗಳನ್ನು ಕೊಂಡಾಡುವ ಡಿಥಿರಾಂಬಸ್ ಎಂಬ ಮೇಳಗೀತೆಗಳನ್ನು ಹಾಡ್ತಾ ಇದ್ರು. ನೃತ್ಯಾಭಿನಯಗಳಿಂದ ಕೂಡಿದ ಈ ಜನಪದ ಮೇಳ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲೇ ಸಂವಾದ ರೂಪಕ್ಕೆ ತಿರುಗಿ ಅದು ರುದ್ರನಾಟಕ ಎಂಬ ರೂಪವನ್ನು ಪಡೆದುಕೊಂಡಿತು. ಇದಕ್ಕೆ ಪ್ರೇರಣೆ ಅಲ್ಲಿನ ಸಸ್ಯ ಮತ್ತು ಜನದೇವತೆಯ ಒಂದು ಆರಾಧನೆ ಅಂತ ಹೇಳಬಹುದು. ಹಾಗೆ ಇಂಗ್ಲಿಷ್ ಮತ್ತು ಫ್ರೆಂಚ್ ನಾಟಕಗಳಿಗೆ ಕ್ರೈಸ್ತ ಧರ್ಮದ ಸ್ಫೂರ್ತಿ ಇದೆ ಮತ್ತು ಚೀನಾ ಮತ್ತು ಜಪಾನ್ ರಂಗಭೂಮಿಯ ಹಿಂದೆ ಬೌದ್ಧ ಧರ್ಮ ಇದೆ ಅಂತ ತಿಳಿದು ಬರುತ್ತೆ. ಒಟ್ಟಿನಲ್ಲಿ ಎಲ್ಲ ನಾಟಕಗಳಿಗೆ ಸ್ಫೂರ್ತಿ ಧರ್ಮ. ಈ ಧರ್ಮವು ಒಂದು ಸಚೇತಕ ಶಕ್ತಿಯಾಗಿ ಇತ್ತೆಂದು ನಾವು ಗಮನಿಸಬಹುದು. ಅರಿಸ್ಟಾಟಲ್ ತನ್ನ ಪೊಯೆಟಿಕ್ಸ್ ಕೃತಿಯಲ್ಲಿ ಇವುಗಳೆಲ್ಲವನ್ನು ವಿವರವಾಗಿ ಹೇಳಿದ್ದಾನೆ. ಕಾಲಕ್ರಮೇಣ ಧರ್ಮದ ಜೊತೆ ವೀರನಾಯಕರ ಆದರ್ಶ ವ್ಯಕ್ತಿಗಳ ಉದಾತ್ತ ಜೀವನವನ್ನು ತೋರಿಸಲು ರಂಗ ಉತ್ಸವಗಳು ಅಂದರೆ ನಾಟಕಗಳ ರೂಪ ಬರೋದಕ್ಕೆ ಶುರುವಾಯಿತು ಅಂತ ಹೇಳಬಹುದು. ಇನ್ನು ಭಾರತೀಯ ನಾಟಕ ಸಾಹಿತ್ಯ ಪರಂಪರೆ ಹೇಗೆ ರೂಪುಗೊಂಡಿತು ಅನ್ನೋದನ್ನು ನೋಡೋಣ. ಇಲ್ಲಿಯೂ ಸಹ ಧರ್ಮ ಪ್ರಕ್ರಿಯೆಯೇ ನಾಟಕದ ಮೂಲ ಅಂತ ಗುರುತಿಸಲಾಗಿದೆ. ಭಾರತದಲ್ಲಿ ನಾಟಕಕ್ಕೆ ಪರಶಿವನೇ ಆದಿಪುರುಷ. ನಟರಾಜ, ನಟೇಶ, ನಟನಾಥ ಎಂಬ ಪರ್ಯಾಯ ನಾಮಗಳಿರುವ ಶಿವ, ಅವನಿಗೆ ಮಹಾನಟ ಮತ್ತು ಆದಿನಟ ಎಂಬ ಬಿರುದುಗಳು ಸಹ ಇದೆ. ಶಿವನಿಂದ ಬ್ರಹ್ಮದೇವ ನಾಟಕವನ್ನು ಕಲಿತು ಭರತ ಮುನಿಗೆ ಬೋಧಿಸಿದ ಅಂತ ಹೇಳಲಾಗುತ್ತೆ. ಆ ಮುನಿಯ ಮೂಲಕ ಭಾರತದಲ್ಲಿ ನಾಟ್ಯಶಾಸ್ತ್ರ ಹರಡಿತು ಅಂತ ಸಹ ಹೇಳಲಾಗಿದೆ. ಇದು ಒಂದು ನಂಬಿಕೆ. ಇನ್ನೊಂದು ನಂಬಿಕೆ ಏನು? ಭಾರತದಲ್ಲಿ ತ್ರೇತಾಯುಗದಲ್ಲಿ ಜನರು ಕಾಮಕ್ರೋಧಗಳಿಗೆ ವಶರಾಗಿ ಹಾಳಾಗ್ತಾ ಇದ್ರು. ಆಗ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಕುರಿತು ದೃಶ್ಯವೂ ಶ್ರವ್ಯವೂ ಆದ ಒಂದು ಕ್ರೀಡೆಯನ್ನು ಸೃಷ್ಟಿಸಿ ಅಂತ ಬೇಡ್ಕೊಂಡ್ರಂತೆ. ಆಗ ಬ್ರಹ್ಮನು ಋಗ್ವೇದದಿಂದ ನಾಟ್ಯವನ್ನು, ಯಜುರ್ವೇದದಿಂದ ಅಭಿನಯವನ್ನು, ಸಾಮವೇದದಿಂದ ಗೀತವನ್ನು, ಅಥರ್ವಣ ವೇದದಿಂದ ರಸವನ್ನು ತೆಗೆದುಕೊಂಡು ಪಂಚವೇದವಾದ ನಾಟ್ಯವನ್ನು ನಿರ್ಮಿಸಿದ ಅನ್ನೋದು ಒಂದು ಕಥೆ ಇದೆ, ನಂಬಿಕೆ ಇದೆ. ಆಗ ಭರತ ದೇವಾಸುರ ಯುದ್ಧದ ಪ್ರಸಂಗವನ್ನು ಉಪಯೋಗಿಸಿ ಈ ಕೃತಿಯನ್ನು ಅಭಿನಯಿಸಿ ತೋರಿಸ್ತಾನೆ. ಇದರಿಂದ ಅಸುರರಿಗೆ ಕೋಪ ಬರುತ್ತೆ.
ನಾಟಕಕ್ಕೆ ವಿಘ್ನವನ್ನು ತರ್ತಾರೆ. ಆಗ ಬ್ರಹ್ಮನು ಅವರನ್ನು ಸಮಾಧಾನಗೊಳಿಸಿ, ಇದು ಕೇವಲ ದೇವಾಸುರರ ಕಥೆಯ ಅನುಕರಣ ಅಲ್ಲ. ನಾಟ್ಯ ಅನ್ನೋದು 3 ಲೋಕಗಳ ಭಾವಾನುಕೀರ್ತನ, ಸುಖ ದುಃಖಗಳಿಂದ ಕೂಡಿದ ಲೋಕ ಸ್ವಭಾವದ ಅಭಿನಯವೇ ನಾಟ್ಯ ಅಂತ ವಿವರಿಸ್ತಾನೆ. ಹೀಗೆ ವಿವಿಧ ಕಥೆಗಳು, ವಿವಿಧ ನಂಬಿಕೆಗಳು ನಾಟಕ ಪರಂಪರೆಯ ಬಗ್ಗೆ ಇದೆ. ಹೀಗೆ ಸಾಮಾಜಿಕವಾಗಿ ಸಮಾಜದಲ್ಲಿ ಜನ ಸಂಸ್ಕೃತಿಹೀನರಾಗುತ್ತಾ ನಡೆದಾಗ ಅವರನ್ನು ಸುಸಂಸ್ಕೃತರಾಗಿಸಲು ಉಪಯೋಗವಾಗುವ ಒಂದು ಸಾಧನ ನಾಟಕ ಅಂತ ತಿಳ್ಕೊಬಹುದು. ಈ ಭರತ ಮುನಿಯ ಕಾಲದಲ್ಲಿ ಈ ಕಥೆ ಹೇಳ್ತಾನೆ ಹೊರತು ಆಗಿನ ಕಾಲದಲ್ಲಿ, ಅಂದರೆ 3ನೇ ಶತಮಾನದಿಂದ 1ನೇ ಶತಮಾನ ಭರತರ ಕಾಲ ಅಂತ ಹೇಳಲಾಗುತ್ತೆ, ಆ ಕಾಲದಲ್ಲಿ ಯಾವುದೇ ನಾಟಕ ರಚನೆಯಾದ ಬಗ್ಗೆ ಉಲ್ಲೇಖ ಸಿಗ್ತಾ ಇಲ್ಲ ನಮಗೆ. ಆದರೂ ಸಹ ಆತನ ಕಾಲದಲ್ಲಿ ನಾಟಕ ಸಾಹಿತ್ಯ ವಿಪುಲವಾಗಿ ಬೆಳೆದಿದ್ದಿರಬೇಕು. ಇಲ್ಲದಿದ್ದರೆ ಇಷ್ಟು ವಿಸ್ತಾರವಾಗಿ ವಿವರವಾಗಿ ನಾಟಕದ ಬಗ್ಗೆ ಒಂದು ಪ್ರೌಢವಾದ ಗ್ರಂಥ ಹುಟ್ಟುತ್ತಾ ಇರಲಿಲ್ಲ ಅನ್ನೋದು ಒಂದು ವಾದ ಆಗಿದೆ. ಮಹಾಭಾರತ, ರಾಮಾಯಣಗಳಲ್ಲಿ ಸಹ ನಾಟಕ, ನಟ ಎಂಬುವ ಹಲವಾರು ಪದಗಳು ಕಂಡಿವೆ. ಇದು ಭಾರತೀಯ ನಾಟಕ ಸಾಹಿತ್ಯದ ಪರಂಪರೆ ಅಂತ ಹೇಳಬಹುದು. ಆದರೆ ಪಾಶ್ಚಾತ್ಯ ವಿದ್ವಾಂಸರು ಭಾರತ ನಾಟಕ ಪರಂಪರೆ ಬಗ್ಗೆ ಏನು ಹೇಳಿದ್ದಾರೆ, ಅವರ ಅಭಿಪ್ರಾಯವನ್ನು ನೀಡಿದ್ದಾರೆ. ಅದೇನೆಂದರೆ, ಭಾರತದ ನಾಟಕ ಉತ್ಪತ್ತಿಗೆ ಧರ್ಮ ಮೂಲ ಅಲ್ಲ ಅಂತ ಕೆಲವೊಬ್ಬರು ಅಭಿಪ್ರಾಯಪಟ್ಟಿದ್ದಾರೆ. ಅದಕ್ಕೆ ಮೂಲ ಗೊಂಬೆಯಾಟ ಇರಬಹುದು, ಅದರಿಂದ ನಾಟಕ ಹುಟ್ಟಿರಬಹುದು. ನಾಟಕದಲ್ಲಿ ಸೂತ್ರಧಾರ ಎನ್ನುವ ಪದ ಇದೆ. ಬೊಂಬೆ ಆಡಿಸುವವನು ಸಹ ದಾರ ಹಿಡಿದು ಆಡಿಸ್ತಾನೆ. ಆದ್ದರಿಂದ ಗೊಂಬೆಯಾಟದಿಂದ ನಾಟಕ ಬಂದಿದೆ ಅಂತ ಕೆಲವು ಪಾಶ್ಚಾತ್ಯ ವಿದ್ವಾಂಸರು ಹೇಳಿದ್ದಾರೆ. ಆದರೆ ಅದನ್ನು ಹೆಚ್ಚು ಜನ ಒಪ್ಪೋದಿಲ್ಲ. ಅದೇ ಥರ ಮತ್ತೊಂದು ವಿವರಣೆ ಪಾಶ್ಚಾತ್ಯ ವಿದ್ವಾಂಸರಿಂದ ಏನು ಅಂದರೆ, ಅಲೆಕ್ಸಾಂಡರನು ಭಾರತಕ್ಕೆ ಬಂದಾಗ ಆತನೊಡನೆ ಅನೇಕ ಗ್ರೀಸಿನ ನಟರು ಬಂದಿರ್ತಾರೆ. ಅವರು ಇಲ್ಲಿ ಏಗೆನ್ ಎಂಬ ಒಂದು ನಾಟಕವನ್ನು ಆಡಿದರು. ಇದರ ಮೂಲಕ, ಈ ಹಿನ್ನೆಲೆಯ ಮೂಲಕ ಭಾರತದಲ್ಲಿ ನಾಟಕದ ರಚನೆ ಮತ್ತು ರಂಗಭೂಮಿಗೆ ಒಂದು ಪ್ರೇರಣೆ ಒದಗಿತು ಅಂತ ಪಾಶ್ಚಾತ್ಯರು ಹೇಳ್ತಾರೆ. ಈ ವಾದನ ಸಹ ಬಹುತೇಕ ಯಾರು ಒಪ್ಪೋದಿಲ್ಲ. ಭಾರತದ ದೇಶೀಯ ನೆಲೆಯಿಂದ ಮೂಡಿದ ಜನಪದದ ಕುಣಿತ, ಬಯಲಾಟ, ಯಕ್ಷಗಾನ, ಕೋಲಾಟ, ಡೊಳ್ಳು ಕುಣಿತ, ದಾಸರಾಟ, ಭೂತಾರಾಧನೆ, ವೀರಗಾಸೆ, ಹಗಲು ವೇಷ, ಬಹುರೂಪಿ ಈ ತರಹದ ಹಲವಾರು ಧರ್ಮದ ಪ್ರೀತ್ಯರ್ಥ ಹುಟ್ಟಿಕೊಂಡಿರುವ ಕಲೆಗಳು, ಇವುಗಳಿಂದ ಇಂದಿನ ನಾಟಕ ಎಂಬುದು ರೂಪುಗೊಂಡಿದೆ. ಒಂದು ಶಿಷ್ಟ ರೂಪದ ನಾಟಕ ರೂಪುಗೊಂಡಿದೆ ಅಂತ ಹೇಳಬಹುದು. ಇದು ಸರಿಯಾದ ನಾಟಕದ ಮೂಲ ಭಾರತದಲ್ಲಿ ಅಂತ ಹೇಳಬಹುದು. ಈಗ ನಾಟಕದ ವಸ್ತು ಬಗ್ಗೆ ತಿಳ್ಕೊಳ್ಳೋಣ. ವಸ್ತು ನಾಟಕದ ಒಂದು ಮಹತ್ವದ ಅಂಗ. ಅದಿಲ್ಲದೆ ನಾಟಕದ ಅಸ್ತಿತ್ವವೇ ಇಲ್ಲ ಅಂತ ಹೇಳಬಹುದು. ರುದ್ರ ನಾಟಕದ ಮೀಮಾಂಸಕನಾದ ಅರಿಸ್ಟಾಟಲ್ ಏನು ಹೇಳಿದ್ದಾನೆ ಅಂದರೆ, ರುದ್ರ ನಾಟಕಕ್ಕೆ 6 ಅಂಗಗಳಿವೆ ಅಂತ ಹೇಳಿದ್ದಾನೆ. ವಸ್ತು, ಪಾತ್ರ, ಶೈಲಿ, ಭಾವನೆ, ದೃಶ್ಯ, ಸಂಗೀತ. ಇದರಲ್ಲಿ ಅವನು ವಸ್ತುವಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡ್ತಾನೆ. ಇನ್ನು ಭಾರತೀಯ ಕಾವ್ಯಮೀಮಾಂಸಕ ಭರತಮುನಿ ನಾಟಕ ವಸ್ತುವನ್ನು ಇತಿವೃತ್ತಿ ಅಂತ ಕರೆದಿದ್ದಾನೆ. ಇನ್ನು ಇದರಲ್ಲಿ ಎಷ್ಟು ಭಾಗಗಳಿವೆ? ಕೃತಿಕಾರನ ಕಲ್ಪನೆಯಿಂದ ಮೂಡಿದ ನಾಟಕವನ್ನು 3 ಭಾಗವಾಗಿ ವಿಂಗಡಿಸ್ತಾನೆ. 1 ಪ್ರಸಿದ್ಧ, 2 ಕಲ್ಪಿತ, 3 ಮಿಶ್ರ. ಅಂದರೆ ರಾಮಾಯಣ, ಮಹಾಭಾರತ ಅಂತಹ ಸುಪ್ರಸಿದ್ಧ ಗ್ರಂಥಗಳ ಕಥಾ ಪ್ರಸಂಗಗಳನ್ನು ಆಯ್ದುಕೊಂಡು ನಾಟಕವಾಗಿ ಪಡಿಸಿಕೊಂಡ್ರೆ ಅದು ಪ್ರಸಿದ್ಧ. ಇಲ್ಲವೇ ಕವಿ ತನ್ನ ಸ್ವಪ್ರತಿಭೆಯಿಂದ ಹೊಸದೊಂದು ನಾಟಕದ ಕಥೆಯನ್ನು ಸೃಷ್ಟಿ ಮಾಡಿದ್ರೆ ಅದು ಕಲ್ಪಿತ. ಎರಡನ್ನೂ
ಮಿಶ್ರ ಮಾಡಿಕೊಂಡ್ರೆ, ಅಂದರೆ ಮೂಲ ಕಥೆಯನ್ನು ತೆಗೆದುಕೊಂಡು ಸ್ವಲ್ಪ ಮಾರ್ಪಡಿಸಿದಾಗ ಅದು ಮಿಶ್ರ. ಹೀಗೆ ನಾಟಕದ ವಸ್ತುವನ್ನು ಭರತಮುನಿಯ ಪ್ರಕಾರ ಪ್ರಸಿದ್ಧ, ಕಲ್ಪಿತ, ಮಿಶ್ರ ಎಂಬ 3 ವಿಧಾನಗಳನ್ನಾಗಿ ವಿಂಗಡಿಸಬಹುದು. ಹಾಗೆಯೇ ಘಟನೆಗಳ ದೃಷ್ಟಿಯಿಂದ ನಾಟಕಗಳನ್ನು ಅಧಿಕಾರಿಕ ಮತ್ತು ಪ್ರಾಸಂಗಿಕ ಎಂಬ 2 ಪಂಗಡಗಳಾಗಿ ವಿಂಗಡಿಸಲಾಗುವುದು. ಪಾಶ್ಚಾತ್ಯರು ಇದನ್ನೇ ಮೇನ್ ಪ್ಲಾಟ್ ಮತ್ತು ಸಬ್ ಪ್ಲಾಟ್ ಅಂತ ವಿಭಾಗ ಮಾಡಿದ್ದಾರೆ. ಅಧಿಕಾರಿಕ ಎಂದರೆ ನಾಯಕನ ಉದ್ದೇಶದ ಸಾಧನೆಯ ದೃಷ್ಟಿಯಿಂದ ರಚಿತವಾಗುವ ಮುಖ್ಯ ಕಥೆಯನ್ನು ಅಧಿಕಾರಿಕ ಅಂತ ಹೇಳಲಾಗುತ್ತೆ. ಮತ್ತು ನಾಯಕನಿಗೆ ಸೇರದೆ ನಾಟಕದಲ್ಲಿ ಬರುವ ಇತರ ಸಾಮಾನ್ಯ ಪಾತ್ರಗಳ ಉಪಕಥೆಗಳಿಗೆ ಪ್ರಾಸಂಗಿಕ ಅಂತ ಗುರುತಿಸಲಾಗುತ್ತೆ. ಹಾಗೆ ಪ್ರಾಸಂಗಿಕದಲ್ಲಿ ಪತಾಕ ಹಾಗೂ ಪ್ರಕರಿ, ಅಂದರೆ ಪತಾಕ ಅಂದರೆ ಲೆಸ್ ಇಂಪಾರ್ಟೆನ್ಸ್, ಪ್ರಕರಿ ಅಂದರೆ ಲೀಸ್ಟ್ ಇಂಪಾರ್ಟೆನ್ಸ್ ಮೂಲ ಕಥೆಗೆ. ಹೀಗೆ ಪ್ರಾಸಂಗಿಕಲ್ಲೂ ಸಹ 2 ಉಪಭಾಗಗಳನ್ನಾಗಿ ಮಾಡಲಾಗಿದೆ. ಉದಾಹರಣೆಗೆ ರಾಮಾಯಣದ ಕಥೆಯಲ್ಲಿ ಸೀತಾ ವೃತ್ತಾಂತವನ್ನು ಅಧಿಕಾರಿಕ, ಮೇನ್ ಇಂಪಾರ್ಟೆಂಟ್ ಘಟನೆ ಅಂತ ಹೇಳಿದ್ರೆ, ಸುಗ್ರೀವನ ವೃತ್ತಾಂತವನ್ನು ಪತಾಕ ಅಂತ ಹೇಳಲಾಗುತ್ತೆ, ಲೆಸ್ ಇಂಪಾರ್ಟೆನ್ಸ್. ಜಟಾಯು ಅಂತಹ ಅತಿ ಕಡಿಮೆ ಪ್ರಾಮುಖ್ಯತೆ ಇರೋದಕ್ಕೆ ಪ್ರಕರಿ ಅಂತ ವಿಂಗಡಿಸಲಾಗುತ್ತೆ. ಹಾಗೆಯೇ ನಾಟಕದ ವಸ್ತುವಿನಲ್ಲಿ ಎಲ್ಲರಿಗೂ ಕೇಳಿಸುವಂತಹದ್ದನ್ನು ಶ್ರಾವ್ಯ ಅಂತಲೂ, ಮಾತನಾಡುವ ಪಾತ್ರ ಮಾತ್ರ ಕೇಳುವುದು ಅಶ್ರಾವ್ಯ ಅಂತ ಸಹ ವಿಭಾಗಿಸಲಾಗಿದೆ. ಇದಲ್ಲದೆ ಹಲವು ವಿವಿಧ ನಿಯಮಗಳು, ಹಲವು ವಿವಿಧ ಸಂಧಿಗಳು, ಹಲವು ವಿವಿಧ ಅಂಶಗಳನ್ನು ಸಹ ನಾಟಕದ ವಸ್ತುವಿನಲ್ಲಿ ಗುರುತಿಸಲಾಗಿದೆ. ಆದರೆ ಈ ಅತಿಯಾದ ನಿಯಮಗಳು ಕೃತಕತೆಗೆ ಎಡೆಗೊಡೋದಕ್ಕೆ ಅವಕಾಶ ನೀಡುತ್ತೆ. ಹಾಗಾಗಿ ಒಳ್ಳೆಯ ನಾಟಕ ನಿಯಮಗಳನ್ನು ಮೀರಿ ರಚನೆಯಾಗುತ್ತೆ ಅಂತ ಸಹ ಹೇಳಲಾಗುತ್ತೆ. ಇನ್ನು ಮುಂದಿನ ಅಂಶ ನಾಟಕದ ಸಂವಿಧಾನ. ನಾಟಕದಲ್ಲಿ ಸಂವಿಧಾನ ಪಾತ್ರ ಬಹಳ ಮುಖ್ಯವಾದದ್ದು. ಉದಾಹರಣೆಗೆ ನಾವು ಮನೆ ಕಟ್ಟೋದಕ್ಕೆ ಎಲ್ಲ ವಸ್ತುಗಳನ್ನು ಒಂದು ಕಡೆ ತಂದು ಗುಡ್ಡೆ ಹಾಕಿದ್ರೆ ಮನೆ ಆಗೋಗುತ್ತಾ? ಆಗಲ್ಲ. ಹಾಗೆಯೇ ನಾಟಕದ ವಸ್ತು ಪಾತ್ರಗಳನ್ನು, ಇತರ ಸಲಕರಣೆಗಳನ್ನು ಮುಂದಿಟ್ಕೊಂಡ್ಬಿಟ್ರೆ ಅದು ನಾಟಕ ಅಂತ ಹೇಳೋದಕ್ಕಾಗಲ್ಲ. ಪ್ರತಿಯೊಂದು ವಸ್ತುವನ್ನು ಸೂಕ್ತ ಸ್ಥಾನದಲ್ಲಿರಿಸಿ ಹೊಂದಾಣಿಕೆ ಮಾಡಿದಾಗ ಅದು ಒಂದು ಉತ್ತಮ ನಾಟಕವಾಗುತ್ತೆ. ಅಂದರೆ ಕತೆ ಚಲನೆಯನ್ನು ಪಡೆಯುವುದು, ಕಾರ್ಯಗಳಲ್ಲಿ ಹೊಂದಾಣಿಕೆ ಕಂಡುಬರುವುದು ಈ ಸಂವಿಧಾನದಿಂದ. ವಸ್ತುವಿನ ಅರ್ಥವತ್ತಾದ ಚಲನೆಯನ್ನು ಸಂವಿಧಾನ ಅಂತ ಕರೆಯಲಾಗುತ್ತೆ. ಅಂದರೆ ಕಟ್ಟುವ ಕ್ರಿಯೆ, ಪಾತ್ರಗಳು ಮತ್ತು ವಿವಿಧ ಅಂಶಗಳನ್ನು ಸೇರಿಸುವ ಕ್ರಿಯೆ ಹೇಗಿರಬೇಕು ಅನ್ನೋದನ್ನು ಹೇಳೋದೇ ಸಂವಿಧಾನ ಅಂತ ಹೇಳಬಹುದು. ಅರಿಸ್ಟಾಟಲ್ ನಾಟಕದ ರಚನಾ ತಂತ್ರದಲ್ಲಿ 3 ಐಕ್ಯಗಳನ್ನು ಗುರುತಿಸಿದ್ದಾರೆ: ಕಾಲೈಕ್ಯ, ಸ್ಥಳೈಕ್ಯ, ಕ್ರಿಯೈಕ್ಯ. ಕಾಲೈಕ್ಯ ನಾಟಕ ರಚನೆಯಲ್ಲಿ ಎಲ್ಲೆಡೆ ಸರ್ವೇ ಸಾಧಾರಣವಾಗಿರುತ್ತೆ. ನಾಟಕದ ಆದಿ, ಮಧ್ಯ ಮತ್ತು ಅಂತ್ಯಗಳನ್ನು ಅರ್ಥವತ್ತಾಗಿ ಸಂಯೋಜಿಸುವುದು ಕ್ರಿಯೈಕ್ಯ. ಬೇಂದ್ರೆಯವರು ಈ 3 ಐಕ್ಯಗಳೊಂದಿಗೆ ಇಚ್ಛೈಕ್ಯ ಎಂಬ ಇನ್ನೊಂದು ಐಕ್ಯವನ್ನು ಸೇರಿಸುತ್ತಾರೆ. ಅಂದರೆ ನಾಟಕ ತತ್ವದೊಳಗೆ ಇಷ್ಟೈಕ್ಯ ಅಂದರೆ ಶ್ರದ್ಧೆ, ಸಹಜ ಸಾಧತ್ವದ ಸ್ವಾಗತ, ನಿರ್ಲಿಪ್ತ ಭೋಗ ಹಾಗೂ ಸಹಕಾರಿ ದೈವಪುರುಷ. ಈ ಸಂಗತಿಗಳು ನಾಟಕದಲ್ಲಿ ಕಂಡುಬರುವುದನ್ನು ಇಚ್ಛೈಕ್ಯ ಅಂತ ಬೇಂದ್ರೆಯವರು ಹೇಳಿದ್ದಾರೆ. ಇನ್ನು ಸಂವಿಧಾನದಲ್ಲಿ 3 ಬಗೆಯ ಸಂಯೋಜಕ ತತ್ವಗಳಿದೆ. ಅವು ಕಾರಣ ಪರಿಣಾಮ ಸಂಬಂಧ, ಪ್ರತಿಮಾ ಸಂಬಂಧ, ನೈತಿಕ ಸಂಬಂಧ. ಹಾಗೆಯೇ 2 ನಿಯೋಗಗಳಿವೆ: ಶಕ್ತಿ ಮತ್ತು ಪ್ರತಿಶಕ್ತಿ. ನಾಟಕದ ಆರಂಭದಿಂದ ಅಂತ್ಯದವರೆಗೂ ಏಕಮುಖ ಕ್ರಿಯೆಯು ಶಕ್ತಿ ಅಂತಲೂ, ಬದಲಿತ ಕ್ರಿಯಾರೂಪವನ್ನು ಪ್ರತಿಶಕ್ತಿ ಅಂತಲೂ ಗುರುತಿಸಲಾಗುತ್ತೆ. ಹಾಗೆಯೇ ನಾಟಕಗಳಲ್ಲಿ 2 ತತ್ವಗಳು ಇರುತ್ತೆ. ಒಂದು ಸೌಮ್ಯ ತತ್ವ, ಇನ್ನೊಂದು ವೈಷಮ್ಯ ತತ್ವ. ವೈಷಮ್ಯ ತತ್ವ ಸಂಘರ್ಷ ಸ್ವರೂಪಿಯಾಗಿರುತ್ತೆ. ಒಟ್ಟಿನಲ್ಲಿ ಏನು ಹೇಳ್ಬೋದು ಅಂದರೆ, ನಾಟಕದ ಸಂವಿಧಾನ ನಾಟಕದ ಒಂದು ಮಹತ್ವದ ಅಂಗ.
ಅದು ನಾಟಕದ ಅನೇಕ ಅಂಗಗಳನ್ನು ಸದೃಶೀಕರಿಸುವ ಅಂದರೆ ಹಾರ್ಮೋನೈಸ್ ಮಾಡುವ, ಒಂದುಗೂಡಿಸುವ ಹಾಗೂ ಪರಿಮಿತ ಕಾಲದಲ್ಲಿ ಶ್ರೇಷ್ಠ ಪರಿಣಾಮವನ್ನು ಉಂಟು ಮಾಡುತ್ತದೆ. ಹಾಗೆ ನಾಟಕದಲ್ಲಿ ಕಲಾಲಕ್ಷಣವನ್ನು ಉಂಟು ಮಾಡುವ ಮೂಲಕ ಕತೆಗೆ ಮೆರುಗನ್ನು, ಪಾತ್ರಗಳಿಗೆ ಚಾಲಿತವಾದ ಯಥೋಚಿತ ಸಂಬಂಧವನ್ನು ಕಲ್ಪಿಸಿ ನಾಟಕಕ್ಕೊಂದು ಸ್ವಚ್ಛಂದ ಒಪ್ಪಂದವನ್ನು ಕಟ್ಟಿಕೊಡುತ್ತದೆ ಈ ನಾಟಕದ ಸಂವಿಧಾನ. ಇನ್ನು ಮುಂದಿನ ಅಂಶ ಪಾತ್ರಗಳು. ನಾಟಕದ ಪಾತ್ರಗಳು. ನಾಟಕದ ಪ್ರಧಾನ ಅಂಗಗಳಲ್ಲಿ ಪಾತ್ರವೂ ಸಹ ಒಂದು. ಪಾತ್ರ ಚಿತ್ರಣಕ್ಕೂ ಕಥಾ ಸಂವಿಧಾನಕ್ಕೂ ನಿಕಟ ಸಂಬಂಧವಿದೆ. ಕೃತಿಯ ಸ್ವರೂಪ ಹೇಗಿರಬೇಕು ಅನ್ನೋದನ್ನು ನಿರ್ಧರಿಸೋದ್ರಲ್ಲಿ ಪಾತ್ರ ಬಹು ಮುಖ್ಯ ಅಂಶವಾಗಿರುತ್ತೆ. ಶ್ರೇಷ್ಠವಾದದಿಂದ ಹಿಡಿದು ಕನಿಷ್ಠವಾದ ಮೌಲ್ಯಗಳನ್ನು, ವಿಸ್ಮಯಗಳನ್ನು ಉಂಟು ಮಾಡುವ ಅನೇಕ ಪಾತ್ರಗಳು ವಿವಿಧ ನಾಟಕಗಳಲ್ಲಿ ಸೃಷ್ಟಿಯಾಗಿವೆ. ಆದರೆ ಅರಿಸ್ಟಾಟಲ್ ಹೇಳ್ತಾನೆ, ಪಾತ್ರವಿಲ್ಲದೆಯೂ ನಾಟಕ ಇರಬಹುದು ಅಂತ. ಆದರೆ ಬಹುತೇಕರು ಇದನ್ನು ಟೀಕೆ ಮಾಡಿದ್ದಾರೆ. ಅರಿಸ್ಟಾಟಲ್ ಪಾತ್ರಕ್ಕಿಂತ ವಸ್ತುವಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದಾನೆ ನಿಜ, ಆದರೆ ಪಾತ್ರ ಇಲ್ಲದೆ ನಾಟಕ ಇರೋದಿಲ್ಲ ಅಂತ ಬಹುತೇಕರ ಅಭಿಪ್ರಾಯ. ಭಾರತೀಯ ಕಾವ್ಯಮೀಮಾಂಸಕ ಭರತಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಪಾತ್ರಕ್ಕೆ ಬಹು ಪ್ರಮುಖ ಸ್ಥಾನವನ್ನು ಕೊಟ್ಟಿದ್ದಾನೆ. ಪಾತ್ರ ಸ್ವಭಾವವನ್ನು ಕುರಿತು ಅವನು ಹೇಳಿದ್ದಾನೆ ಅಂದರೆ, ನಾಯಕನಾದವನು ವೀರನು, ರೂಪವಂತನು, ತ್ಯಾಗಿಯು, ಶೀಲವಂತನು, ಮೇಧಾವಿಯೂ ಆಗಿರಬೇಕು. ಅದರಲ್ಲಿ ಮತ್ತೆ 4 ವಿಧಗಳಿವೆ. ಯಾವ್ಯಾವುದು ವಿಧಗಳು? ಧೀರೋದಾತ್ತ, ಧೀರಲಲಿತ, ಧೀರೋದ್ಧತ, ಧೀರಶಾಂತ ಎಂಬ 4 ವಿಧಗಳನ್ನು ಭರತಮುನಿ ಗುರುತಿಸಿದ್ದಾನೆ. ಧೀರೋದ್ಧಾತ ಅಂದರೆ ಸುಖ ದುಃಖಗಳಿಂದ ವಿಚಲಿತರಾಗದಿರುವ ಮಹಾಸತ್ವ ಗಾಂಭೀರ್ಯ ಪಾತ್ರ. ಉದಾಹರಣೆಗೆ ದುಷ್ಯಂತ, ರಾಮ, ಹರಿಶ್ಚಂದ್ರ ಮುಂತಾದವು. ಧೀರಲಲಿತ ಅಂದರೆ ಮೃದುತ್ವ, ಸಂಗೀತ, ಸಾಹಿತ್ಯ ಇಂಥದರಲ್ಲಿ ನಿಶ್ಚಿಂತನಾಗಿ ಸುಖವಾಗಿ ಇರುವಂಥವನು. ಉದಾಹರಣೆಗೆ ವತ್ಸರಾಜ. ಧೀರೋದ್ಧತ ಅಂದರೆ ದರ್ಪ ಮಾತ್ಸರ್ಯ, ಮೋಸ, ಅಹಂಕಾರ, ರೌದ್ರ. ಉದಾಹರಣೆಗೆ ದುರ್ಯೋಧನ, ರಾವಣನಂಥ ಪಾತ್ರಗಳು. ಧೀರಶಾಂತ ಅಂದರೆ ಈ ಮೇಲಿನ ಎಲ್ಲ ನಾಯಕರ ಸಾಮಾನ್ಯ ಲಕ್ಷಣಗಳು. ಕೆಲವೊಮ್ಮೆ ಈ ಪಾತ್ರಗಳು ಬ್ರಾಹ್ಮಣ ಅಥವಾ ವೈಶ್ಯ ಪಾತ್ರಗಳಾಗಿರುತ್ತವೆ. ಉದಾಹರಣೆಗೆ ಮಾಧವ, ಚಾರುದತ್ತ ಮೊದಲಾದವು. ಹಾಗೆಯೇ ಸ್ತ್ರೀ ಪಾತ್ರಗಳನ್ನು ಭರತಮುನಿ ಸ್ವೀಯೆ, ಅನ್ಯೆ, ಸಾಧಾರಣೆ ಎಂಬ 3 ಬಗೆಯ ಪಾತ್ರಗಳನ್ನಾಗಿ ವಿಂಗಡಿಸಿದ್ದಾನೆ. ಮತ್ತೆ ಸ್ತ್ರೀಯೆಯಲ್ಲಿ ಮುಗ್ಧೆ, ಮಧ್ಯ, ಪ್ರಗಲ್ಪೆ ಎಂದು ಉಪಭಾಗಗಳನ್ನಾಗಿ ವಿಂಗಡಿಸಿದ್ದಾನೆ. ಇನ್ನು ಪಾತ್ರಗಳಿಗಿರುವ 2 ಪ್ರಧಾನ ಗುಣಗಳು ಯಾವ್ಯಾವುದು ಅಂದರೆ ಅಭಿನಯ ಮತ್ತು ಸಂಭಾಷಣೆ. ನಾಟಕೀಯ ವ್ಯಂಗ್ಯ ಹಾಗೂ ವಾಚ್ಯೋಕ್ತಿಗಳಿಂದ ಪ್ರೇಕ್ಷಕರನ್ನು ರಂಜಿಸಿ ಬೌದ್ಧಿಕ ಪ್ರಚೋದನೆಗೆ ಪಾತ್ರಗಳು ಕಾರಣರಾಗಬೇಕು. ಪಾತ್ರಗಳು ಆಡುವ ಮಾತು ಒಂದಾಗಿದ್ದು ಪ್ರೇಕ್ಷಕರು ಅರ್ಥೈಸುವ ವಿಧಾನ ಇನ್ನೊಂದಾಗಿರೋದು ವಾಚ್ಯೋಕ್ತಿಯ ಸ್ವರೂಪ. ಮತ್ತು ಈ ವಾಚ್ಯೋಕ್ತಿಯಲ್ಲಿ 2 ಬಗೆ ಇರುತ್ತೆ. ಶಾಬ್ದಿಕ ವ್ಯಂಗ್ಯ, ಮತ್ತೊಂದು ಘಟನಾತ್ಮಕ ವ್ಯಂಗ್ಯ. ಈ ಶಾಬ್ದಿಕ ವ್ಯಂಗ್ಯ ಶಬ್ದ ಸ್ವರೂಪವಾಗಿದ್ದು, ಘಟನಾತ್ಮಕ ವ್ಯಂಗ್ಯ ಕ್ರಿಯಾಭಿವ್ಯಕ್ತಿಯಾಗಿ ಪ್ರಕಟಗೊಳ್ಳುತ್ತೆ, ಅಭಿನಯದಿಂದ ಪ್ರಕಟಗೊಳ್ಳುತ್ತೆ. ಹಾಗೆಯೇ ನಾಟಕದಲ್ಲಿ ಕೆಲವೊಂದನ್ನು ಪ್ರೇಕ್ಷಕರಿಗೆ ನೇರವಾಗಿ ಹೇಳಲು ಸಾಧ್ಯವಾಗದೆ ಹೋದ ಅಂಶಗಳನ್ನು ಪಾತ್ರದ ಸ್ವಗತ ರೂಪದಲ್ಲಿ ವ್ಯಕ್ತವಾಗುತ್ತೆ. ಇದನ್ನು ಆತ್ಮಗತ ಅಂತ ಕರೀತಾರೆ. ಒಟ್ಟಿನಲ್ಲಿ ಪಾತ್ರಗಳು ನಾಟಕಕಾರನ ಅನಿಸಿಕೆ, ಆಶಯ, ಆದರ್ಶ ಮತ್ತು ಆಲೋಚನೆಗಳಿಗೆ ಅಭಿವ್ಯಕ್ತಿಯನ್ನು ಕೊಡುವ ಒಂದು ಮಾಧ್ಯಮ ಅಂತ ಹೇಳಬಹುದು. ಇವು ಲೇಖಕನ ಮಾನಸ ಪುತ್ರರು. ಪಾತ್ರಗಳು ಯಶಸ್ಸಾದರೆ ನಾಟಕಕಾರ ಹಾಗೂ ನಾಟಕ ಯಶಸ್ಸಾಗುತ್ತೆ ಅಂತ ಹೇಳಬಹುದು. ಇನ್ನು ಮುಂದಿನ ಅಂಶ ನಾಟಕದಲ್ಲಿ ಅಭಿನಯ. ಈ ಅಭಿನಯ ಅನ್ನೋದು ಒಂದು ಮೂರ್ತ ಸ್ವರೂಪವಾದದ್ದು, ಅಂದರೆ ಕಾಣಿಸುತ್ತೆ. ಅದು ನಾಟಕವನ್ನು ಸಾಹಿತ್ಯ ಕ್ಷೇತ್ರದಿಂದ ಸಾಹಿತ್ಯೇತರವಾದ ಕಲಾಕ್ಷೇತ್ರಕ್ಕೆ ಎಳೆದೊಯ್ಯುವುದೇ ಈ ಅಭಿನಯ ಎನ್ನುವ ಒಂದು ಸಾಧನ. ಇದಕ್ಕೆ ನಟನೆ ಅಂತ
ಹೇಳಲಾಗುತ್ತೆ. ನಟಿಸುವವರನ್ನು ನಟರು ಅಂತ ಕರೆಯಲಾಗುತ್ತೆ. ಒಂದು ನಾಟಕದ ಯಶಸ್ಸಿಗೆ ನಾಟಕಕಾರನಂತೆ ನಟರೂ ಹೊಣೆಗಾರರಾಗ್ತಾರೆ. ನಾಟಕ ದೇಹವಾದರೆ ನಟನೆ ಆತ್ಮ ಅಂತ ಹೇಳಬಹುದು. ನಟರಲ್ಲಿ ಮಾನವ ಭಾವೋದ್ರೇಕಗಳು, ಚಲನೆ, ದೇಹ ವಿನ್ಯಾಸಗಳು, ಸ್ವರೋಚ್ಚಾರಣೆ ಮತ್ತು ಮಾತುಗಳ ಏರಿಳಿತಗಳು, ಭಾವಭಂಗಿಗಳು ಇವೆಲ್ಲ ಇರಬೇಕಾಗುತ್ತೆ. ಅಭಿನಯ ಕೇವಲ ಅನುಕರಣೆ ಅಲ್ಲ, ನಿಜವಾದ ಅಭಿನಯ ನಟನ ಸಹಜ ಪ್ರತಿಭೆಯಿಂದ ಹೊರಹೊಮ್ಮಿ ಬರಬೇಕು. ನಟನಿಗೆ ನಟನೆಯ ಬಗ್ಗೆ ವೈಯಕ್ತಿಕವಾದ ಕಾಳಜಿ ಮತ್ತು ಪರಿಣತಿ ಇರಬೇಕು. ಇದಕ್ಕೆ ಸತತವಾದ ಅಭ್ಯಾಸ ಇರಬೇಕು. ಆಗ ನಟನಿಗೆ ಶೋಭೆ ಬರುತ್ತೆ. ಅಭಿನಯಕ್ಕೆ ಮಾತು ಬಹಳ ಮುಖ್ಯ ಆಗುತ್ತೆ. ಅಭಿನಯಕ್ಕೆ ಮಾತೇ ನಾಂದಿ ಅಂತ ಹೇಳಬಹುದು. ಸರಿಯಾಗಿ ಮಾತನಾಡೋಕ್ಕೆ ಬರದೇ ಇದ್ದರೆ ನಟನೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಮಾತಿನ ಉಚ್ಚಾರಣೆಯ ರೀತಿ, ಮುಖಭಾವಗಳ ರೀತಿ, ದೇಹ ವಿನ್ಯಾಸ, ರಂಗಚಲನೆ ಇವೆಲ್ಲ ಅಭಿನಯದ ಅಂಗಗಳು ಅಂತ ಹೇಳಲಾಗಿದೆ. ನಾಟಕ ಕರ್ತೃವಿನ ಮಾತುವಿನೊಂದಿಗೆ ಅಂದರೆ ಸಾಹಿತಿಯ ಮಾತಿನೊಂದಿಗೆ ಅಭಿನಯವನ್ನು ಹದವರಿತು ಬೆರೆಸಿದರೆ ಅದು ಸಮರಸಗೊಂಡಾಗ ರಸೋತ್ಕರ್ಷ ಸಾಧ್ಯ ಆಗುತ್ತೆ. ನಟನಾದವನಿಗೆ ಸಮಾಜದ ಸೂಕ್ಷ್ಮಾವಲೋಕನ ಮತ್ತು ಗ್ರಹಣ ಶಕ್ತಿ ಬಹಳ ಮುಖ್ಯವಾಗಿರುತ್ತೆ. ನಟನ ಶರೀರ ಮತ್ತು ಶಾರೀರ ಎರಡೂ ಚೆನ್ನಾಗಿದ್ದರೆ ಅಭಿನಯ ಹೆಚ್ಚು ಕಳೆಗಟ್ಟುತ್ತೆ. ವೇಷಭೂಷಣ ಮತ್ತು ನಡಾವಳಿಯ ಪರಿಚಯ ಕೂಡ ನಟರಾದವರಿಗೆ ಮುಖ್ಯವಾಗಿರುತ್ತೆ. ಭಾರತೀಯ ನಾಟಕ ಸಂಪ್ರದಾಯದಲ್ಲಿ ಸೂತ್ರಧಾರ ಎಂಬುವನು ಬರ್ತಾನೆ. ಅವನು ನಾಟಕದ ಪಾತ್ರಗಳಿಗೂ ಅವರ ಅಭಿನಯಕ್ಕೂ ಚಾಲನೆ ನೀಡ್ತಾನೆ, ನಾಂದಿಯನ್ನು ಆಡ್ತಾನೆ, ನಾಟಕದಲ್ಲಿನ ಎಲ್ಲ ಪಾತ್ರಗಳನ್ನು ಪರಿಚಯಿಸುತ್ತಾನೆ, ರಂಗಸಾಧನ, ಸಂಗೀತ ಸಂಯೋಜನೆಯ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಾನೆ. ಆಂಗ್ಲ ಅಥವಾ ಇಂಗ್ಲಿಷ್ ನಾಟಕಗಳಲ್ಲಿ ಈ ಸೂತ್ರಧಾರನ ಪಾತ್ರವನ್ನು ನಿರ್ದೇಶಕ ಎಂಬುವ ಪದ ಸಂವಾದಿಯಾಗಿ ಬಳಸಲಾಗುತ್ತೆ. ಪ್ರಾಚೀನ ರಂಗಭೂಮಿಯಲ್ಲಿ ಸೂತ್ರಧಾರನೇ ನಾಟಕದ ಪ್ರಮುಖ ಪಾತ್ರಧಾರಿ. ಆತನ ನೆರವಿಗೆ ಒಬ್ಬ ಪ್ರೇಯಸಿ ಸಖಿ ರೂಪದಲ್ಲಿ ಬರ್ತಾ ಇದ್ಲು. ಅಭಿನಯ ಅನ್ನೋದು ಒಂದು ವಿದ್ಯೆಯೂ ಹೌದು, ಸತ್ಯವೂ ಹೌದು. ಆದರೆ ಮೂಲ ಸಾಹಿತ್ಯ ಕೃತಿಗೆ ವಿದ್ಯೆಯ ಸೋಂಕು ಇರೋದಿಲ್ಲ. ಈ ನಟನೆ ಅನ್ನೋದು ಹೇಗಿರುತ್ತೆ ಅಂದರೆ ನಿಜದ ಬದುಕಿಗಿಂತ ಹೆಚ್ಚು ಸುಂದರವಾಗಿ ತೋರಿಸುವ ಗುಣವುಳ್ಳದ್ದು ಹಾಗೂ ಆನಂದಕ್ಕೆ ಮೂಲ ನೆಲೆ ಆಗಿರುವಂಥದ್ದು ಈ ನಟನೆ ಅಂತ ಹೇಳಬಹುದು. ಈಗ ಮುಂದಿನ ಅಂಶ ನಾಟಕದಲ್ಲಿ ರಸವಿಚಾರ. ಪಾಶ್ಚಾತ್ಯ ನಾಟಕ ಪರಂಪರೆಯಲ್ಲಿ ರಸಕ್ಕೆ ಅಷ್ಟೊಂದು ಮಹತ್ವದ ಸ್ಥಾನ ಇಲ್ಲ. ಆದರೆ ಭಾರತೀಯ ನಾಟಕ ಸಾಹಿತ್ಯ ಪರಂಪರೆಯಲ್ಲಿ ರಸಕ್ಕೆ ಒಂದು ವಿಶೇಷ ಸ್ಥಾನ ಇದೆ. ನಾಟಕದಲ್ಲಿ ವಸ್ತು, ಸಂವಿಧಾನ, ಪಾತ್ರ ಮತ್ತು ಅಭಿನಯ ಇವುಗಳಿಂದಾಗುವ ಪ್ರಯೋಜನ ಏನು ಅಂದರೆ ರಸೋತ್ಪತ್ತಿ ಅಥವಾ ಆನಂದಾನುಭವ. ಅಂದರೆ ಪಾರಿಭಾಷಿಕ ಅರ್ಥದಲ್ಲಿ ಏನು ಹೇಳ್ಬೋದು ಅಂದರೆ ಚಿತ್ತಸ್ಥಿತಿಯ ವಿಶೇಷ ವಿಭಾವ, ಅನುಭವ, ವ್ಯಭಿಚಾರಿ ಭಾವಗಳ ಸಂಯೋಗದಿಂದ ರಸ ನಿಷ್ಪತ್ತಿಯಾಗುತ್ತೆ. ರಸವಿಲ್ಲದೆ ಯಾವ ಕಾವ್ಯಾರ್ಥವೂ ಪ್ರವರ್ತಿಸುವುದಿಲ್ಲ ಅಂತ ಭರತಮುನಿಯ ಅಭಿಪ್ರಾಯ. ಎಲ್ಲರಿಗೂ ತಿಳಿದಿರೋ ಹಾಗೆ 9 ಬಗೆಯ ರಸಗಳಿರುತ್ತೆ. ಶೃಂಗಾರ ರಸ, ಸ್ಥಾಯಿಭಾವ ರತಿ, ಹಾಸ್ಯರಸ, ಸ್ಥಾಯಿಭಾವ ಹಾಸ್ಯ, ಕರುಣರಸ, ಸ್ಥಾಯಿಭಾವ ಶೋಕ, ರೌದ್ರರಸ, ಸ್ಥಾಯಿಭಾವ ಕ್ರೋಧ, ವೀರರಸ, ಸ್ಥಾಯಿಭಾವ ಉತ್ಸಾಹ, ಭಯಾನಕ ರಸ, ಸ್ಥಾಯಿಭಾವ ಭಯ, ಭೀಭತ್ಸರಸ, ಸ್ಥಾಯಿಭಾವ ಜಿಗುಪ್ಸೆ, ಅದ್ಭುತ ರಸ, ಸ್ಥಾಯಿಭಾವ ವಿಸ್ಮಯ, ಶಾಂತರಸ, ಸ್ಥಾಯಿಭಾವ ಶಮ. ಹೀಗೆ 9 ರಸಗಳು ನಾಟಕದಲ್ಲಿ ಇದ್ದರೆ ಅದು ಸಂಪೂರ್ಣ ನಾಟಕ ಅಂತ ಹೇಳಬಹುದು. ಆದರೆ ಎಲ್ಲ ರಸಗಳು ಒಂದೇ ನಾಟಕದಲ್ಲಿ ಇರಬೇಕು ಅಂತ ಏನಿಲ್ಲ. ಕಷ್ಟಪಟ್ಟು ಈ ರಸಗಳನ್ನು ತುರುಕೋದ್ರೆ ಅದು ಕೃತಕತೆಗೆ ದಾರಿಯಾಗುತ್ತೆ. ಹದವರಿತು ಕೆಲವೇ ರಸಗಳು ಸ್ವಾಭಾವಿಕವಾಗಿ ಒಳಗೊಂಡರೆ ಅದು ತುಂಬ ಸೂಕ್ತವಾಗಿರುತ್ತೆ. ಸಾಮಾನ್ಯವಾಗಿ ಯಾವ ರಸ ಇರುತ್ತೆ ಅನ್ನೋದು ವಸ್ತುವಿನ ಮೇಲೆ ಅವಲಂಬಿತವಾಗಿರುತ್ತೆ. ಉದಾಹರಣೆಗೆ ಆದಿಪುರಾಣ, ಅಜಿತ ಪುರಾಣ ಅಂತಹ ವಸ್ತುವುಳ್ಳ ಕಥನಗಳಲ್ಲಿ ಶಾಂತದ ಸ್ಥಾಯಿಭಾವ ಇರುತ್ತೆ. ಶಾಕುಂತಲ ನಾಟಕ ಅಂಥದ್ರಲ್ಲಿ ಶೃಂಗಾರ ಸ್ಥಾಯಿಭಾವ ಆಗಿರುತ್ತೆ.
ವಸ್ತುವಿನ ಮೇಲೆ ಆಧಾರಿತವಾಗಿ ನಾಟಕಗಳು ಬಹುತೇಕ ಒಂದೇ ರಸಪ್ರಧಾನವಾಗಿರುತ್ತೆ. ಪ್ರಹಸನಗಳಲ್ಲಿ ಹಾಸ್ಯ ಪ್ರಧಾನವಾಗಿರುತ್ತೆ, ಪ್ರಣಯದಲ್ಲಿ ಶೃಂಗಾರಕ್ಕೆ ಆದ್ಯತೆ ಇರುತ್ತೆ, ದುರಂತ ನಾಟಕಗಳಲ್ಲಿ ವೀರ, ರೌದ್ರ, ಭಯಾನಕ, ಬೀಭತ್ಸ, ಅದ್ಭುತ ಮತ್ತು ಕರುಣರಸಗಳು ನೆಲೆಗೊಳ್ಳಿರುವ ಸಾಧ್ಯತೆ ಇರುತ್ತೆ. ಗ್ರೀಕ್ ದೇಶದ ರುದ್ರ ನಾಟಕಗಳು, ಶೇಕ್ಸ್ಪಿಯರ್ನ ದುರಂತ ನಾಟಕಗಳು ಕೆಲವು ರಸಗಳನ್ನು ಹೆಚ್ಚಾಗಿ ನೀಡುತ್ತೆ. ಇನ್ನು ಮುಂದಿನ ಅಂಶ ನಾಟಕ ಮತ್ತು ರಂಗಭೂಮಿ. ಏನು ಇವೆರಡರ ಮಧ್ಯೆ ವ್ಯತ್ಯಾಸ? ನಾಟಕ ಶ್ರವ್ಯ ಕೃತಿ, ಆದರೆ ಅದು ರಂಗಕೃತಿಯಾಗಿಯೂ ಅಸ್ತಿತ್ವವನ್ನು ಹೊಂದಬಹುದು. ಹೀಗಾಗಿ ನಾಟಕ ಎರಡು ಅಸ್ತಿತ್ವಗಳನ್ನು ಹೊಂದುತ್ತೆ, ಒಂದು ಶ್ರವ್ಯ ಕೃತಿ, ಇನ್ನೊಂದು ರಂಗಕೃತಿ. ಕೆಲವೊಮ್ಮೆ ಒಂದು ನಾಟಕ ಕೃತಿ ರಂಗಭೂಮಿಯಲ್ಲಿ ಯಶಸ್ಸು ಸಾಧಿಸದೇ ಇದ್ರೂ ಸಾಹಿತ್ಯಿಕವಾಗಿ ಶ್ರೇಷ್ಠವಾಗಿರುತ್ತೆ. ಇವೆರಡೂ ಒಂದಕ್ಕೊಂದು ತೊಡಕಲ್ಲದೆ ಇದ್ರೂ ಪೂರಕವಾಗಿರುತ್ತೆ. ಒಂದು ನಾಟಕ ಕೃತಿ ಸಾಹಿತ್ಯ ರೂಪದಿಂದ ರಂಗರೂಪಕ್ಕೆ ಬಂದಾಗ ಅದು ನಮ್ಮನ್ನು ವ್ಯಷ್ಟಿ ಮಾಧ್ಯಮದಿಂದ ಸಮಷ್ಟಿ ಮಾಧ್ಯಮಕ್ಕೆ ಕೊಂಡೊಯ್ಯುತ್ತೆ. ಅಂದರೆ ನಾಟಕ ಸಾಹಿತ್ಯ ಕೃತಿಯಾಗಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುವುದರ ಜೊತೆಗೆ ರಂಗಕೃತಿಯಾಗಿಯೂ ಮಹತ್ವವನ್ನು ಪಡೆಯುತ್ತೆ. ನಾಟಕದ ಪೂರ್ಣ ಸತ್ವದ ಪ್ರಕಾಶ ರಂಗಭೂಮಿಯಿಂದ ಮಾತ್ರ ಸಾಧ್ಯ. ಈ ರಂಗಭೂಮಿಯು ನಾಟಕಕ್ಕೆ ಓದುಗ ಲೋಕವನ್ನು ಒದಗಿಸುವುದರ ಜೊತೆಗೆ ಪ್ರೇಕ್ಷಕ ಲೋಕವನ್ನು ಸಹ ಕೊಡಿಸುತ್ತೆ. ನಾಟಕದ ಮೂಲ ಸೂತ್ರ ಪ್ರಧಾನತಃ ಮೌಖಿಕವಾದದ್ದು. ಅಲ್ಲಿ ವಿವಿಧ ರಸ ನಿರ್ಮಾಪಕ ರೀತಿಗಳಿಗೆ ಒಳ್ಳೆಯ ಆಯಾಮ ದೊರೆಯುತ್ತೆ. ಇವೆಲ್ಲವೂ ರಂಗಭೂಮಿಯ ಮೇಲೆ ಮಾತ್ರ ಸಾಧ್ಯ. ಇನ್ನು ಮುಂದಿನ ಅಂಶ ನಾಟಕ ಮತ್ತು ಪ್ರೇಕ್ಷಕರು. ರಂಗಭೂಮಿಯ ದೃಷ್ಟಿಯಿಂದ ಪ್ರೇಕ್ಷಕರು ನಾಟಕದ ಅವಿಭಾಜ್ಯ ಅಂಗವಾಗಿರ್ತಾರೆ. ನಾಟಕದ ಯಶಸ್ಸು ಪ್ರೇಕ್ಷಕರನ್ನು ಅವಲಂಬಿಸಿರುತ್ತೆ. ನಿಜವಾದ ವಿಮರ್ಶಕರು ಪ್ರೇಕ್ಷಕರೇ ಆಗಿರುತ್ತಾರೆ. ನಾಟಕಕ್ಕೆ ಅನುಗುಣವಾಗಿ ಪ್ರೇಕ್ಷಕರು ಹುಟ್ಟಿಕೊಳ್ಳುವಂತೆ ಪ್ರೇಕ್ಷಕರ ಮನೋಧರ್ಮಕ್ಕೆ ಅನುಗುಣವಾಗಿ ನಾಟಕಗಳು ಸೃಷ್ಟಿಯಾಗುತ್ತೆ. ನಟರಿಗೆ ಪ್ರೇಕ್ಷಕರೇ ಜೀವಾಳ. ಪ್ರೇಕ್ಷಕರ ಪ್ರಾಮಾಣಿಕ ಪ್ರತಿಕ್ರಿಯೆ ನಟರ ನಿಜವಾದ ಆಹಾರ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರೇಕ್ಷಕರನ್ನ ಅಭಿಮಾನಿ ದೇವರುಗಳು ಅಂತ ಕರೆದಿರೋದು. ನಟರ ಸಾಮರ್ಥ್ಯವನ್ನು ನಿರ್ಧರಿಸುವವರು ಪ್ರೇಕ್ಷಕರು. ನಾಟಕ ಪ್ರದರ್ಶನಗೊಳ್ಳೋದು ಪ್ರೇಕ್ಷಕರಿಗಾಗಿ. ಆದರೆ ಪ್ರೇಕ್ಷಕರಿಗೆ ಕೆಲವು ಕನಿಷ್ಠ ಕಲಾಭಿರುಚಿ ಇದ್ದಾಗ ಮಾತ್ರ ನಾಟಕವನ್ನು ಆಸ್ವಾದಿಸಲು ಸಾಧ್ಯ. ಹೀಗಾಗಿ ವಿವಿಧ ವರ್ಗದ ಪ್ರೇಕ್ಷಕರಿರ್ತಾರೆ. ಒಂದು ನಾಟಕ ಕೃತಿ ಎಲ್ಲ ಬಗೆಯ ಪ್ರೇಕ್ಷಕರಿಗೆ ಮೆಚ್ಚುಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಕೆಲವೊಂದು ಕಲಾತ್ಮಕವಾಗಿರುತ್ತೆ, ಕೆಲವೊಂದು ವಾಣಿಜ್ಯಿಕವಾಗಿರುತ್ತೆ, ಕೆಲವೊಂದು ಮನರಂಜಕವಾಗಿರುತ್ತೆ. ಹಾಗೆ ಆಯಾ ವರ್ಗದ ಪ್ರೇಕ್ಷಕರಿಗೆ ಆಯಾ ತರಹದ ನಾಟಕಗಳು ಮೆಚ್ಚುಗೆಯಾಗುತ್ತೆ. ಇನ್ನು ಮುಂದಿನ ಅಂಶ ನಾಟಕದ ಭಾಷೆ. ನಾಟಕವು ಕಾವ್ಯ, ಕಾದಂಬರಿ, ಕಥೆಗಳ ಹಾಗೆ ಶಾಬ್ದಿಕ ರೂಪವನ್ನು ಹೊಂದಿರುತ್ತೆ. ಜೊತೆಗೆ ಪ್ರದರ್ಶನ ಸಹ ಅದರ ಇನ್ನೊಂದು ಮುಖವಾಗಿರುತ್ತೆ. ಆದ್ದರಿಂದ ನಾಟಕದ ಭಾಷೆಗೆ ಸಾಹಿತ್ಯದ ಇತರ ಪ್ರಕಾರಗಳಾದ ಕಾವ್ಯ, ಕಾದಂಬರಿ, ಕಥೆಗಳಿಗಿಂತ ಭಿನ್ನವಾದ ಕ್ರಿಯೆಯನ್ನು ಒಳಗೊಂಡಿರುವ ಭಾಷೆಯ ಜರೂರತ್ತಿರುತ್ತೆ, ಅವಶ್ಯಕತೆ ಇರುತ್ತೆ. ಸದ್ಯಕ್ಕೆ ರಂಗಕೃತಿಯ ಭಾಷೆಯನ್ನು ನಾಟಕೀಯತೆ ಅಂತ ಕರೆಯಬಹುದು. ಲಿಖಿತ ನಾಟಕ ರಂಗದ ಮೇಲೆ ಬಂದಾಗ ಎರಡು ಮುಖ್ಯ ಕ್ರಿಯೆಗಳು ನಡೆಯುತ್ತೆ. ಮೊದಲನೇ ಕ್ರಿಯೆ ಯಾವುದು? ಕವಿ ಬರೆದಿರುವ ಸಾಲುಗಳು ಮಾತಾಗಿ ಪರಿವರ್ತನೆಯಾಗುತ್ತೆ. ಎರಡನೆಯದು ಮಾತಿನ ಜೊತೆಗೆ ಸಂಜ್ಞೆ, ಸದ್ದು, ಮೌನ, ಬಣ್ಣ, ಚಲನೆ ಇವುಗಳೆಲ್ಲ ಕೂಡಿಕೊಂಡು ಒಂದು ಅಭಿವ್ಯಕ್ತಿಯಾಗಿ ಹೊರಹೊಮ್ಮುತ್ತೆ. ನಾಟಕವನ್ನು ರಚಿಸುವಾಗ ಕವಿ ಅದು ಮುಂದೆ ರಂಗಮಂಚದಲ್ಲಿ ಅದನ್ನು ಪ್ರದರ್ಶಿಸಬೇಕು ಅನ್ನೋದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭಾಷೆಯನ್ನು ಅಳವಡಿಸ್ಕೋಬೇಕಾಗತ್ತೆ. ನಾಟಕದಲ್ಲಿ ಭಾಷೆಯ ಉಪಯೋಗ ನಾಟಕದ ಕ್ರಿಯೆಗೆ
ಇಂಬು ಕೊಡುವಂತೆ ಅನುಕೂಲವೂ ಆಗಿರಬೇಕು. ನಾಟಕದ ಕ್ರಿಯೆಯನ್ನು ಸೂಚಿಸುವಂತಿರಬೇಕು. ಸಹೃದಯನಾದ ಪ್ರೇಕ್ಷಕನಲ್ಲಿ ರಸಾನುಭಾವ ಹುಟ್ಟಿಸುವ ಹಾಗೆ ನಾಟಕ ಮತ್ತು ಅದರ ಭಾಷೆ ಇರಬೇಕು. ನಾಟಕ ತನ್ನ ಗುರಿಯನ್ನು ಸಾಧಿಸಲು ಹಲವಾರು ಮಾಧ್ಯಮಗಳನ್ನು ಒಳಗೊಂಡಿರುತ್ತೆ. ಅದರಲ್ಲಿ ಭಾಷೆ ಸಹ ಒಂದು. ಈಗ ನಾಟಕದ ವೈವಿಧ್ಯ ಮತ್ತು ವಿಕಾಸ ಹೇಗಾಗಿದೆ ಅಂತ ನೋಡೋಣ. ನಾಟಕವು ಧರ್ಮ ನಿಮಿತ್ತ ಹುಟ್ಟಿಕೊಂಡ ಒಂದು ಸಾತ್ವಿಕ ಕಲೆ. ಇದರ ಮೊದಲ ರೂಪ ಜನಪದರ ಕುಣಿತ, ಹಾಡು, ಯಕ್ಷಗಾನ, ಬಯಲಾಟ ಮೊದಲಾದವು. ನಂತರ ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ನಾಟಕ ಶಬ್ದಕ್ಕೆ ಸಂವಾದಿಯಾಗಿ ರೂಪಕ ಎಂಬ ಶಬ್ದವನ್ನು ಹೇಳಿದ್ದಾನೆ. ಅದರಲ್ಲೂ ದಶರೂಪಕ ಎಂಬ ಅಧ್ಯಾಯದಲ್ಲಿ 10 ಬಗೆಯ ನಾಟಕಗಳ ಪ್ರಕಾರಗಳನ್ನು ಹೇಳಿದ್ದಾನೆ. ನಂತರ ಧನಂಜಯ ಎಂಬುವನು ಸಹ ತನ್ನ ದಶರೂಪಕ ಗ್ರಂಥವು ಈ ವಿವಿಧ ನಾಟಕದ ಪ್ರಕಾರಗಳನ್ನು ಹೇಳುತ್ತಾ ಎಲ್ಲದಕ್ಕೂ ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಆದರೆ ಈ ಉದಾಹರಣೆಯಲ್ಲಿರುವ ನಾಟಕಗಳು ನಮಗೆ ಇನ್ನೂ ದೊರೆತಿಲ್ಲ. ಆದರೂ ಸಹ ಈ ಉದಾಹರಣೆಗಳನ್ನು ಓದಿದ್ರೆ ನಮಗೆ ಆ ಕಾಲದಲ್ಲಿ ನಾಟಕ ಸಾಹಿತ್ಯ ವಿಪುಲತೆಯಿಂದ ಇತ್ತು ಅಂತ ಹೇಳಬಹುದು. ಭರತ ಮುನಿ ನಾಟಕದಲ್ಲಿ ದಶರೂಪಕಗಳೆಂಬ 10 ಪ್ರಕಾರಗಳಿವೆ ಅಂತ ಹೇಳಿದ್ರೆ, ಧನಂಜಯ ಅದರ ಜೊತೆಗೆ ಇನ್ನೂ 18 ಉಪರೂಪಕಗಳನ್ನು ಸೇರಿಸಿದ್ದಾರೆ. ಈ ಎಲ್ಲ ವಿಭಾಗಗಳನ್ನು ಮಾಡಿರೋದು ನಾಟಕದ ವಸ್ತು, ರಸ, ನಾಯಕನ ಲಕ್ಷಣ ಮೊದಲಾದವುಗಳ ಆಧಾರದ ಮೇಲೆ. ರೂಪಕಗಳು ಯಾವ್ಯಾವುದು ಅಂದರೆ ಶೃಂಗಾರ, ವಿರಸ, ಬಾಣ ಅಂದರೆ ವಿಟ, ಪ್ರಹಸನ ಅಂದರೆ ಹಾಸ್ಯ, ಹೀಗೆ ದಶರೂಪಗಳ ನಾಟಕಗಳನ್ನು ವರ್ಣಿಸುತ್ತೆ. ನಾಟಕದ ಪ್ರಕಾರಗಳು ಅಂತ ಹೇಳಲಾಗುತ್ತೆ. ಈ ದಶರೂಪಗಳಲ್ಲಿ 4 ಪ್ರಮುಖವಾದದ್ದು ಶೃಂಗಾರ, ವಿರಸ, ಬಾಣ, ಪ್ರಹಸನ. ಶೃಂಗಾರ ಮತ್ತು ವಿರಸಗಳಲ್ಲಿ ಶೃಂಗಾರ ಮತ್ತು ವಿರಸ ಭಾವಗಳು ಇರುತ್ತೆ. ಬಾಣ ಎಂಬ ನಾಟಕದಲ್ಲಿ ಒಬ್ಬನೇ ನಾಯಕ ಇರ್ತಾನೆ, ಅವನು ವಿಟ. ನಾಟಕ ನಡೆಯುವ ಸ್ಥಳ ವೇಶ್ಯಾಗೃಹಗಳಿರುವ ವಠಾರ. ಅವನು ಆ ವಿಟ ಅದೃಶ್ಯ ಪಾತ್ರಗಳೊಂದಿಗೆ ಮಾತನಾಡುತ್ತಾ ಅಲ್ಲಿನ ಘಟನಾವಳಿಗಳನ್ನು ವಿವರಿಸುತ್ತಾ ಹೋಗ್ತಾನೆ. ಅಂತಹ ನಾಟಕಗಳು ಬಾಣ ಅಂತ ಹೇಳಲಾಗುತ್ತೆ. ಇನ್ನು ಪ್ರಹಸನ, ಇದು ದಶರೂಪಗಳಲ್ಲಿ ಒಂದು. ಇದು ವಸ್ತುಕಲ್ಪಿತ ಮತ್ತು ಕೀಳು ಜನರ ಚರಿತ್ರೆ ಅಂತ ಹೇಳಲಾಗುತ್ತೆ. ಹಾಸ್ಯ ಪ್ರಧಾನ ರಸ. ಮತ್ತೆ ಪ್ರಹಸನದಲ್ಲಿ 3 ಬಗೆ ಇರುತ್ತೆ: ಶುದ್ಧ, ವಿಕೃತ, ಸಂಕೀರ್ಣ. ಇನ್ನು ಮತ್ತೊಂದು ದಶರೂಪ ಯಾವುದು, ಡಿಮ ಅಂತ ಹೇಳಲಾಗುತ್ತೆ. ಇದರಲ್ಲಿ ಇಂದ್ರಜಾಲ ಮತ್ತು ಯುದ್ಧದ ಸನ್ನಿವೇಶಗಳು ಇರುತ್ತೆ. ಮತ್ತೊಂದು ದಶರೂಪಕ ವ್ಯಾಯೋಗ. ಇದರ ವಸ್ತು ಪ್ರಖ್ಯಾತ ಸ್ತ್ರೀಯ ಕಾರಣವನ್ನುಳಿದು ಇತರ ಯಾವುದೇ ನಿಮಿತ್ತದಿಂದ ಸಂಭವಿಸಿದ ಯುದ್ಧದ ಕುರಿತದ್ದು ವ್ಯಾಯೋಗ. ಇದರಲ್ಲಿ ಕಾಲಬದ್ಧ ನಿರೂಪಣೆ ಇರುತ್ತೆ. ಇಡೀ ಘಟನೆ 1 ದಿನದ ಅವಧಿಯಲ್ಲಿ ನಡೆಸಿರುವಂತೆ ಚಿತ್ರಿತವಾಗಿರುತ್ತೆ. ಇದರ ನಾಯಕ ಧೀರೋದ್ಧತವಾಗಿರ್ತಾನೆ. ಇದರಲ್ಲಿ ರೌದ್ರರಸ ಪ್ರಮುಖವಾಗಿರುತ್ತೆ. ಮತ್ತೊಂದು ದಶರೂಪಕ ಸಮವಕಾರ. ಇದು ಸಹ ವಸ್ತು ಪ್ರಖ್ಯಾತ ದೇವಾಸುರರಿಗೆ ಸಂಬಂಧಪಟ್ಟಿದ್ದು. ಮತ್ತೊಂದು ದಶರೂಪಕ ವೀಥಿ ಅಂತ ಹೇಳಲಾಗುತ್ತೆ. ಇದು ಧೂರ್ತರ ಕಥೆಗಳಾಗಿರುತ್ತೆ. ಮತ್ತೊಂದು ದಶರೂಪಕ ಅಂಕ. ಇದು ಸಹ ವಸ್ತು ಪ್ರಸಿದ್ಧ ಮತ್ತು ಪೌರಾಣಿಕ ಕಥೆಗಳನ್ನು ಉಳ್ಳದಾಗಿರುತ್ತೆ. ಹಾಗೂ ಮತ್ತೊಂದು ದಶರೂಪಕ ಈಹಾಮೃಗ. ಇದರಲ್ಲಿ ಇದು ಮಿಶ್ರ ವಸ್ತುವನ್ನು ಉಳ್ಳದ್ದಾಗಿದ್ದು ಧೀರೋದ್ಧತ ಮತ್ತು ಪ್ರತಿನಾಯಕರು ಇರ್ತಾರೆ. ಹೀಗೆ ನಾಟಕದ ದಶರೂಪಕಗಳು, ಭರತ ಮುನಿಯ ಪ್ರಕಾರ ದಶರೂಪಕಗಳಲ್ಲಿ ಯಾವ್ಯಾವುದು ಅಂದರೆ ಶೃಂಗಾರ, ವಿರಸ, ಬಾಣ, ಪ್ರಹಸನ, ಡಿಮ, ವ್ಯಾಯೋಗ, ಸಮವಕಾರ, ವೀಥಿ, ಅಂಕ, ಈಹಾಮೃಗ ಮೊದಲಾದವು. ಹೀಗೆ ಭರತನ 10 ರೂಪಕಗಳೊಂದಿಗೆ ಧನಂಜಯನ ಇನ್ನ ಹೆಚ್ಚಿನ 8 ರೂಪಕಗಳು ಹಾಗೂ ವಿಶ್ವನಾಥ ಎಂಬುವರ
ಇನ್ನು ಮತ್ತು 18 ಉಪರೂಪಕಗಳು ಸಹ ನಾಟಕದ ವಿವಿಧ ಪ್ರಕಾರಗಳಾಗಿವೆ. ವಿಶ್ವನಾಥ ಸೇರಿಸಿರೋದು ಈ ಉಪರೂಪಕಗಳು ಯಾವ್ಯಾವುದು? ಪ್ರೋಟಕ, ರಾಸಸ, ಸಂಲಾಪಕ, ಶ್ರೀಗದಿತ, ವಿಲಾಸಿತ, ದುರ್ಮಲ್ಲಿಕ, ಪ್ರಕರಣೆ, ಹಲ್ಲೇಶ, ಬಾಣಿಕ ಮೊದಲಾದವು ಅಂತ ಹೇಳಬಹುದು. ಪ್ರಾಚೀನ ಕಾಲದಲ್ಲಿ ಕಾಳಿದಾಸ, ಶೂದ್ರಕ, ಬಾಣ ಮೊದಲಾದ ಶ್ರೇಷ್ಠರು ಸಂಸ್ಕೃತ ನಾಟಕಗಳನ್ನು ಭಾರತೀಯ ನಾಟಕ ಪರಂಪರೆಗೆ ನೀಡಿದ್ದಾರೆ. ಇವರುಗಳ ಶಿಷ್ಟ ನಾಟಕ ಸಾಹಿತ್ಯದ ಜೊತೆಗೆ ದೇಶೀಯ ರಂಗಭೂಮಿ ಕೂಡ ಒಂದು ಸತ್ವಯುತವಾದ ಅಸ್ತಿತ್ವವನ್ನು ಕಂಡುಕೊಂಡಿದೆ. ಉದಾಹರಣೆಗೆ ಕೇರಳದ ಕೃಷ್ಣನಾಟ, ಕಥಕ್ಕಳಿ, ಕರ್ನಾಟಕದ ಯಕ್ಷಗಾನ, ಬಯಲಾಟ, ಆಂಧ್ರದ ಕೂಚಿಪುಡಿ, ತಮಿಳಿನ ಭಾಗವತ ಮೇಳ, ಒರಿಸ್ಸಾದ ಚಾವು, ಬಂಗಾಳದ ಜಾತ್ರಾ, ಅಸ್ಸಾಮಿನ ಅಂಕಿಯಾ ನಾಟ, ಮಹಾರಾಷ್ಟ್ರದ ತಮಾಷಾ, ಹೀಗೆ ವಿವಿಧ ನಾಟಕ ಪ್ರಕಾರಗಳು ಭಾರತದ ವಿವಿಧ ಪ್ರದೇಶಗಳಲ್ಲಿ ದೇಶೀಯವಾಗಿ ಜನಪದರಿಂದ ಅಸ್ತಿತ್ವದಲ್ಲಿತ್ತು ಅಂತ ಹೇಳಬಹುದು. ಇವೆಲ್ಲವುದರ ಗುರಿ ದೇವರನ್ನು ಪ್ರಸನ್ನಗೊಳಿಸುವ ಧಾರ್ಮಿಕ ವಿಧಿಯ ಪ್ರಕ್ರಿಯೆಗಳಾಗಿತ್ತು. ಇವೆಲ್ಲಕ್ಕೂ ಬಹುತೇಕ ರಾಮಾಯಣ, ಮಹಾಭಾರತ, ಪುರಾಣ ಐತಿಹ್ಯಗಳೇ ಮೂಲ ಕಥೆಗಳಾಗಿದ್ದು, ದುಷ್ಟತನದ ಆರ್ಭಟ ಆಟೋಪಗಳು ಎಷ್ಟೇ ಇದ್ದರೂ ಸಹ ಅವುಗಳನ್ನು ಕೊನೆಯಲ್ಲಿ ನಾಶ ಮಾಡುವ ಕಥೆಯನ್ನು ಹೊಂದಿತ್ತು. ಭಗವಂತನು ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆಯ ಹೊಣೆಯ ಹೊತ್ತವನು ಎನ್ನುವ ಮೌಲ್ಯವನ್ನು ಸಾರ್ತಾ ಇತ್ತು. ಇವುಗಳ ಹಿನ್ನೆಲೆಯಾಗಿ ವಾದ್ಯ, ಮದ್ದಲೆ, ತಾಟ, ಜಗಟೆ, ತಂಬೂರಿ, ಪಿಟೀಲು, ಕೊಳಲು, ಕ್ಲಾರಿನೆಟ್ ಮೊದಲಾದ ಸಂಗೀತ ಪರಿಕಲ್ಪನೆಗಳು ಭಕ್ತಿಯ ಪ್ರಖರತೆಯನ್ನು ಹೆಚ್ಚಿದೆ ಅಂತ ಹೇಳಬಹುದು. ಕರ್ನಾಟಕದ ದೇಶೀಯ ನೆಲೆಯಲ್ಲೂ ಸಹ ಭಾರತದ ಇತರ ಪ್ರದೇಶದಂತೆ ನಾಟಕ ಸಾಹಿತ್ಯ ಸೃಷ್ಟಿ ಹೇಗಿತ್ತು ಅಂದರೆ ಪ್ರಕೃತಿಯ ಆರಾಧನೆ, ದುಷ್ಟಶಕ್ತಿಗಳ ವಶೀಕರಣ ಮೊದಲ ಆಧಾರದಲ್ಲೇ ಇತ್ತು. ಇವು ಜನಪದರ ಆಟಗಳಾಗಿ ಪ್ರಕಟವಾದವು. ಜನಸಾಮಾನ್ಯರಿಗಾಗಿ ಜನಸಾಮಾನ್ಯರಲ್ಲಿ ಜ್ಞಾನವನ್ನು ತುಂಬುವ ವಾಹಿನಿಯಾಗಿ ಈ ನಾಟಕಗಳು ಬೆಳಕಿಗೆ ಬಂದವು. ಉದಾಹರಣೆಗೆ ಯಕ್ಷಗಾನ, ಬಯಲಾಟ, ದೊಡ್ಡಾಟ, ಸಣ್ಣಾಟ, ದಾಸರಾಟ, ಗೊಂಬೆಯಾಟ, ತಾಳಮದ್ದಲೆ, ತೊಗಲು ಬೊಂಬೆಯಾಟ, ವೈಷ್ಣವ ಸಣ್ಣಾಟ, ಶೈವ ಸಣ್ಣಾಟ, ಸಾಮಾಜಿಕ ಸಣ್ಣಾಟ, ಬಹುರೂಪಿ, ಹಗಲುವೇಷ, ಕೋಲೆ ಬಸವನಾಟ, ವೀರಗಾಸೆ, ಭೂತಾರಾಧನೆ, ನಾಗಪೂಜೆ, ಕೊಂತಿಪೂಜೆ, ಬೀಸು ಕಂಸಾಳೆ, ಚೋಮನ ಕುಣಿತ, ಗುಡ್ಡರ ಕುಣಿತ, ಡೊಳ್ಳು ಕುಣಿತ ಈ ತರಹದ ವಿವಿಧ ದೇಶೀಯ ಜಾನಪದ ನಾಟಕ ಪ್ರಕಾರಗಳು ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಪ್ರಸಿದ್ಧವಾಗಿತ್ತು ಮತ್ತು ಶತಶತಮಾನಗಳಿಂದ ಅದನ್ನು ನಡೆಸಿಕೊಂಡು ಉಳಿಸ್ಕೊಂಡು ಬರಲಾಗಿದೆ. ಮಾನವನ ಬದುಕು ನಿಂತ ನೀರಲ್ಲ, ಸಮಾಜ ಸಹ ಸದಾ ಸ್ಥಿತ್ಯಂತರವನ್ನು ಹೊಂದುತ್ತಾ ಇರುತ್ತೆ. ನಾಟಕ ಸಹ ಹಾಗೆ ವಿವಿಧ ಸ್ಥಿತ್ಯಂತರಗಳಿಗೆ ಒಳಗಾಗಿದೆ. ಈ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ನಾಟಕವನ್ನು ಜನಪದ ರಂಗಭೂಮಿ ಮತ್ತು ಶಿಷ್ಟ ನಾಟಕ ರಂಗಭೂಮಿ ಅಂತ ಗುರುತಿಸಬಹುದು. ಆದರೆ ಶಿಷ್ಟ ನಾಟಕ ರಂಗಭೂಮಿಗೆ ಸಹ ಜನಪದ ರಂಗಭೂಮಿಯೇ ಮೂಲವಾಗಿತ್ತು ಅಂತ ಹೇಳಬಹುದು. ಬಯಲಾಟ, ಯಕ್ಷಗಾನ, ಹಗಲುವೇಷ, ಬಹುರೂಪಿ, ಗೊಂಬೆಯಾಟ, ಕೋಲಾಟ ಇಂತಹ ಜನಪದ ನಾಟಕಗಳು ಸಾಹಿತ್ಯದ ಪ್ರಾಥಮಿಕ ಮೂಲಭಿತ್ತಿಯೂ ಹಾಗೂ ಅದರ ವೈವಿಧ್ಯತೆಯೂ ಆಗಿದೆ. ಶಿಷ್ಟ ನಾಟಕ ರಂಗಭೂಮಿಗೆ ಇದು ಮೂಲವಾಗಿದೆ ಅಂತ ಹೇಳಬಹುದು. ಸಂಸ್ಕೃತ ಭಾಷೆಯ ನಾಟಕದ ದೃಷ್ಟಿಯಿಂದ ಭಾರತದಲ್ಲಿ ನಾಟಕ 4ನೇ ಶತಮಾನದಿಂದ 10ನೇ ಶತಮಾನದವರೆಗೂ ಶಿಷ್ಟ ನಾಟಕ ರಂಗಭೂಮಿ ಇತ್ತು ಅಂತ ಹೇಳಿದ್ರೆ, ಆದರೆ ಕನ್ನಡ ಸಾಹಿತ್ಯದ ದೃಷ್ಟಿಯಿಂದ ನಮಗೆ ಸಿಕ್ಕಿರುವ ಸಾಹಿತ್ಯದಿಂದ 17ನೇ ಶತಮಾನದಿಂದ ನಾವು ನಾಟಕವನ್ನು ಗುರುತಿಸಬಹುದಾಗಿದೆ. ಅವುಗಳಲ್ಲಿ ಜಾನಪದ ನಾಟಕ, ಪೌರಾಣಿಕ ನಾಟಕ, ಭಾಷಾಂತರ ಮತ್ತು ರೂಪಾಂತರ ನಾಟಕ, ಐತಿಹಾಸಿಕ ನಾಟಕ, ಸಾಮಾಜಿಕ ನಾಟಕ, ಗೀತನಾಟಕ ಹೀಗೆ ಮೊದಲಾದ ವೈವಿಧ್ಯಮಯ ನಾಟಕ ಸಾಹಿತ್ಯ ಪರಂಪರೆಯನ್ನು ನಾವು ಗಮನಿಸಬಹುದು. ಈ ಸಾಹಿತ್ಯದ ಜೊತೆಯಲ್ಲೇ ಬೆಳೆದುಕೊಂಡು ಬಂದ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸ ರಂಗಭೂಮಿಯನ್ನು ಸಹ ನಾವು ಗುರುತಿಸಬಹುದು. ವೃತ್ತಿ ರಂಗಭೂಮಿಯು ಪ್ರಾಚೀನ ಪರಂಪರೆಯಿಂದಲೂ ಇದ್ದು ಶಿಷ್ಟ ನಾಟಕ ಸಾಹಿತ್ಯ ಸೃಷ್ಟಿಗೆ ಪ್ರೇರಣೆಯನ್ನು ಒದಗಿಸಿಕೊಟ್ಟಿದೆ.
ಹವ್ಯಾಸಿ ರಂಗಭೂಮಿ 18ನೇ ಶತಮಾನದ ಈಚೆಗೆ ಹುಟ್ಟಿಕೊಂಡ ಒಂದು ಮುಖ್ಯವಾದ ಅಭಿವ್ಯಕ್ತಿಯ ಘಟಕ ಅಂತ ಹೇಳಬಹುದು. ಈ ಹಿನ್ನೆಲೆಯಲ್ಲಿ ಮೂಡಿದ ಸಾಮಾಜಿಕ ನಾಟಕ, ಐತಿಹಾಸಿಕ ನಾಟಕ, ಬೀದಿ ನಾಟಕ, ಅಸ್ತಿತ್ವವಾದ ಮತ್ತು ಅಸಂಗತವಾದದ ನಾಟಕಗಳನ್ನು ಸಹ ಆಡಲಾಗಿದೆ ಮತ್ತು ಕಟ್ಟಲಾಗಿದೆ, ರಚಿಸಲಾಗಿದೆ, ಪ್ರದರ್ಶನ ಮಾಡಲಾಗಿದೆ. ಆಧುನಿಕ ಸಂವೇದನೆಯ ನಾಟಕಗಳು ಸಹ ಪ್ರಕಟವಾಗಿವೆ. ಒಟ್ಟಿನಲ್ಲಿ ನಾಟಕ ಸಾಹಿತ್ಯದ ಉಗಮ, ವಿಕಾಸ ಮತ್ತು ಸ್ವರೂಪ ವೈವಿಧ್ಯವನ್ನು ಕುರಿತು ನಾವು ಈ ಘಟಕದಲ್ಲಿ ತಿಳಿದುಕೊಂಡ್ವಿ. ಇನ್ನು ಮುಂದಿನ ಘಟಕದಲ್ಲಿ ವಿವಿಧ ಪರಂಪರೆಯ ಹಿನ್ನೆಲೆಯಲ್ಲಿ ನಾಟಕಗಳು ಹೇಗಿದ್ವು ಅನ್ನೋದನ್ನು ತಿಳಿದುಕೊಳ್ಳೋಣ.